ಪ್ರಾಬ್ಲಮ್, ಸಾಲದ ಬಾಧೆ, ಆರೋಗ್ಯದಲ್ಲಿ ತೊಂದರೆ, ಇನ್ನು ಯಾವುದೇ ರೀತಿಯ ಗುಪ್ತ ಸಮಸ್ಯೆಗಳಿದ್ದರೆ, ಅದರಿಂದ ಜೀವನದಲ್ಲಿ ಜಿಗುಪ್ಸೆ ಹೊಂದಿದ್ದರೆ ಪಂಡಿತ್ ಮಂಜುನಾಥ್ ಭಟ್ ಇವರನ್ನು ನೇರವಾಗಿ ಭೇಟಿ ನೀಡಿ. ವಿಶೇಷ ಸೂಚನೆ: ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ಮಾಡಿಕೊಡಲಾಗುತ್ತದೆ. ವಿಳಾಸ: ಸಂಕಷ್ಟಹರ ಗಣಪತಿ ಜ್ಯೋತಿಷ್ಯ ಮಂದಿರ, ಅಣ್ಣಮ್ಮ ದೇವಸ್ಥಾನದ ಪಕ್ಕ, ಸುಮಂತ್ ಕಾಂಪ್ಲೆಕ್ಸ್, ಮೆಜೆಸ್ಟಿಕ್, ಬೆಂಗಳೂರು. ಕಾಲ್ 9944520932. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅಂತ ಗೊಂದಲದಲ್ಲಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ನಿಮ್ಮ ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಇವೆಲ್ಲ ಸಮಸ್ಯೆಗಳು ಬಗೆಹರಿಯಬೇಕೆ? ಹಾಗಾದ್ರೆ ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. 1973ರಿಂದ ಇಂದಿನವರೆಗೂ ಕನ್ನಡ ಚಲನಚಿತ್ರರಂಗಕ್ಕೆ ಹಲವಾರು ನಟರು, ನಿರ್ದೇಶಕರು ಮತ್ತು ತಂತ್ರಜ್ಞರನ್ನು ನೀಡಿರುವ ಕರ್ನಾಟಕ ಸರ್ಕಾರದಿಂದ ಅನುದಾನಿತ ಹಾಗೂ ಅಂಗೀಕೃತವಾಗಿರುವ ಪ್ರಖ್ಯಾತ ಸಂಸ್ಥೆ ಆದರ್ಶ ಫಿಲ್ಮ್ ಮತ್ತು ಟಿವಿ ಇನ್ಸ್ಟಿಟ್ಯೂಟ್, ಬೆಂಗಳೂರು. ಅಭಿನಯ ವಿಭಾಗದಲ್ಲಿ ನೃತ್ಯ, ಸಾಹಸ, ನಾಟಕ, ಮೂಕಾಭಿನಯ, ನವರಸ ಜ್ಞಾನ ಜೊತೆಗೆ ವಿಡಿಯೋ ಚಿತ್ರೀಕರಣದಿಂದ ವಿದ್ಯಾರ್ಥಿಗಳಿಗೆ ಅಪೂರ್ವ ಅನುಭವ ನೀಡಲಾಗುತ್ತದೆ. ಚಲನಚಿತ್ರ ಗೀತೆ ಹಾಡಲು ಹಿನ್ನೆಲೆ ಸಂಗೀತ ವಿಭಾಗವೂ ಇದೆ. ಇದಲ್ಲದೆ ಭರತನಾಟ್ಯ, ನಿರ್ದೇಶನ ಮತ್ತು ಸಂಕಲನ ವಿಭಾಗಗಳಲ್ಲೂ ನುರಿತ ನಿರ್ದೇಶಕರು ಹಾಗೂ ತಂತ್ರಜ್ಞರಿಂದ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳಿಗೆ ಸಾರಿಗೆ ಹಾಗೂ ಹಾಸ್ಟೆಲ್ ಸೌಕರ್ಯಗಳು ಕೂಡ ಇದೆ. ಬನ್ನಿ, ಇಂದೇ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿ. ಸಂಪರ್ಕಿಸಿ ಆದರ್ಶ ಫಿಲ್ಮ್ ಮತ್ತು ಟಿವಿ ಇನ್ಸ್ಟಿಟ್ಯೂಟ್, ನಂಬರ್ 6/1, 16ನೇ ಕ್ರಾಸ್, ಮಲ್ಲೇಶ್ವರಂ, ಚೌಡಯ್ಯ ಮೆಮೋರಿಯಲ್ ಹಾಲ್ ಹತ್ತಿರ, ಬೆಂಗಳೂರು. ದೂರವಾಣಿ ಸಂಖ್ಯೆ 08070560886 9880731950. Creativity, coverage, connectivity, classical, cinema. See Bangalore, Bangalore's ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅಂತ ಗೊಂದಲದಲ್ಲಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ನಿಮ್ಮ ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಇವೆಲ್ಲ ಸಮಸ್ಯೆಗಳು ಬಗೆಹರಿಯಬೇಕೆ? ಹಾಗಾದ್ರೆ ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಕ್ಷಯ ಸಂಖ್ಯಾಫಲ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಸಂಖ್ಯಾಶಾಸ್ತ್ರದ ಮುಖಾಂತರ ಏನೇನಿರಬಹುದು, ನಿಮ್ಮ ಹೆಸರಿನಲ್ಲಿ ಏನಾದರೂ ದೋಷ ಇದ್ದಲ್ಲಿ, ನಿಮ್ಮ ಹೆಸರಿನಿಂದನೇ ನಿಮಗೆ ಏನೂ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅಂತಿದ್ದಲ್ಲಿ ಅದಕ್ಕೂ ಕೂಡ ಪರಿಹಾರಗಳನ್ನ ಸೂಚಿಸ್ತಾರೆ. ಆದರೆ ಸಾಕಷ್ಟು ಜನ ಕಾರ್ಯಕ್ರಮದಲ್ಲಿ ನಮ್ಮ ಹೆಸರನ್ನ ಬದಲಾವಣೆ ಮಾಡೋಕ್ಕಾಗತ್ತಾ ಅಂತ ಕೂಡ ಕೇಳ್ತಾರೆ. ಸೊ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂತಂದ್ರೆ ಒಬ್ಬೊಬ್ಬ ಕರೆಯವ್ರಿಗೆ ನಾವು ಒಂದು 3-4 ನಿಮಿಷವನ್ನ ಸ್ಪೆಂಡ್ ಮಾಡಿದ್ರು ಹೆಸರನ್ನ ಬದಲಾವಣೆಗೆ ಸಾಕಷ್ಟು ಸಮಯ ಇಡ್ಸುತ್ತೆ. ಅಟ್ಲೀಸ್ಟ್ ಅರ್ಧ ಗಂಟೆ ಆದ್ರೂ ಬೇಕಾಗತ್ತೆ. ಸೊ ಹಾಗಾಗಿ ಯಾರ ಹೆಸರು, ನಿಮ್ಮ ಹೆಸರು ನಿಮಗೆ ಪಾಸಿಟಿವ್ ಎನರ್ಜಿ ಕೊಡ್ತಾ ಇಲ್ಲ ಅಂತ ಹೇಳಿದವರು ಮಾತ್ರ ಹೆಸರನ್ನ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಇಲ್ಲದಿದ್ರೆ ಖಂಡಿತವಾಗ್ಲೂ ನಮ್ಮ ಹೆಸರನ್ನ ಬದಲಾವಣೆ ಬೇಕಾಗಿರೋದಿಲ್ಲ. ಪರಿಹಾರ ಏನ್ ಸೂಚಿಸ್ತಾರೆ ಅದನ್ನ ಮಾಡ್ಕೊಂಡ್ರೆ ಸಾಕು. ನೀವು ಹೆಸರನ್ನ ಬದಲಾವಣೆ ಮಾಡ್ಕೋಬೇಕು ಅಂತಿದ್ದಲ್ಲಿ ನೇರವಾಗಿ ಕಚೇರಿಗೆ ಭೇಟಿ ಕೊಡಬೇಕಾಗತ್ತೆ. ನೇರವಾಗಿ ಕಚೇರಿಗೆ ಭೇಟಿ ಕೊಡಬೇಕಾಗತ್ತೆ ಅಂತಂದ್ರೆ ಅಪಾಯಿಂಟ್ಮೆಂಟ್ ಮೂಲಕವೇ ನೀವು ಬರಬೇಕಾಗತ್ತೆ. ಸೊ ಅಪಾಯಿಂಟ್ಮೆಂಟ್ ನಂಬರ್ಸ್ನ ಕೂಡ ನೋಟ್ ಮಾಡ್ಕೊಳ್ಳಿ. 9972123330. ಮತ್ತೊಂದು ನಂಬರ್ 997222785557. ಈ 2 ನಂಬರ್ ಕೂಡ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಗುರುಗಳನ್ನ ಭೇಟಿ ಮಾಡಕ್ ಬರಬಹುದು. ಸೊ ಹಾಗಾದ್ರೆ ಬನ್ನಿ, ನುರಿತ ತಜ್ಞ ಸಂಖ್ಯಾಶಾಸ್ತ್ರ ಗುರುಗಳಾದ ನಿರಂಜನ್ ರಾಮಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ. ಸೊ ಈ ದಿನ 5ನೇ ತಾರೀಕು. ಸೊ 5ನೇ ತಾರೀಕು ನಮ್ಮ ಬಗ್ಗೆ ಏನ್ ಹೇಳ್ತಾರೆ ಅಂತ ಕಾಯ್ತಾ ಇರ್ತಾರಲ್ಲ ಪ್ರೇಕ್ಷಕರು. ಅದಕ್ಕೆ ಮೊದಲು ಯಾರ್ಯಾರು ಕಾಲ್ ಸಿಗುತ್ತೆ ಅಂತ ಹೇಳ್ಬಿಡೋದು. 1, 3, 5, 6, 9 ಈ ಡೇಟ್ನವ್ರಿಗೆ ಹೆಚ್ಚಿನ ಅಂಶ ಕಾಲ್ ಸಿಗುತ್ತೆ. ಹಾಗೆಂತ ಎಲ್ಲರೂ ಟ್ರೈ ಮಾಡೋದು ಒಳ್ಳೆಯದು. ಇವತ್ತು 5ನೇ ತಾರೀಕು. 5 ಅಂತ ಹೇಳಿದ್ರೆ ಬುಧ ಗ್ರಹ ಅಂತ ಹೇಳ್ತೀವಿ. ಸೊ ಬುಧ ಗ್ರಹ ಮಧ್ಯದ ಗ್ರಹ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಗ್ರಹಗಳ ಮಧ್ಯದ ಗ್ರಹ ಬುಧ ಗ್ರಹ ಅಂತ. ನೋಡಿ, ಈ ಬುಧ ಗ್ರಹ ಅದು ಎಲ್ಲ ಕ್ವಾಲಿಟೀಸ್ ಈ ಡೇಟಲ್ಲಿ ಹುಟ್ಟಿರೋದಿರುತ್ತೆ. ಅಂದರೆ ಟ್ಯಾಲೆಂಟೆಡ್ ಪರ್ಸನ್, ಭಾಳ ಬುದ್ಧಿವಂತರು, ಸ್ವಲ್ಪ ಅತಿ ಬುದ್ಧಿವಂತರು ಕೂಡ ಅಂತ ಹೇಳೋದು.
ಭಾಳ ಬುದ್ಧಿವಂತ ಟ್ಯಾಲೆಂಟೆಡ್ ಪರ್ಸನ್ಸ್. ಹಾಗೆ ಸ್ಪೀಡ್ ಜಾಸ್ತಿ, ಫಾಸ್ಟ್ನೆಸ್ ಜಾಸ್ತಿ. ನೋಡಿ 5ನೇ ತಾರೀಕು ಕೊಟ್ಟರೋರು ಸೈಕಲ್ ತುಳಿಯೋದ್ರಿಂದ ಹಿಡಿದು, ಗಾಡಿ ಓಡಿಸೋದ್ರಿಂದ ಹಿಡಿದು, ಕಾರ್ ಓಡಿಸೋದ್ರಿಂದ ಹಿಡಿದು, ನಡ್ಕೊಂಡು ಹೋಗೋದ್ರಿಂದ ಫಾಸ್ಟೇ. ಸೈಕಲ್ ಇಲ್ಲ, ನಡ್ಕೊಂಡು ಹೋಗ್ತಾನೆ, ಅವ್ರ ಸ್ಪೀಡ್ ನಾವು ರೀಚ್ ಆಗೋಕ್ಕಾಗಲ್ಲ. ಹಾಗೆ ಸ್ವಲ್ಪ ಅತಿ ಬುದ್ಧಿವಂತರು ಅಂದಾಗ ಸ್ವಲ್ಪ ಸ್ವಾರ್ಥಿಗಳು ಕೂಡ. ಸ್ವಲ್ಪ ಸ್ವಾರ್ಥಿ ಅಂತ ಹೇಳಿದ್ರೆ ದುಡ್ಡು ಬಗ್ಗೆ ಅಥವಾ ಹಣ ಸಂಪಾದನೆ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟದಿಂದನೇ ಬಂದಿರ್ತಾರೆ. ಬರಬೇಕಾದ್ರೆ ಸಣ್ಣ ವಯಸ್ಸಿಂದ ಸ್ವಲ್ಪ ಕಷ್ಟದಿಂದ ಬರ್ತಾರೆ, ಒಂದು ಚಿಕ್ಕ ಕೆಲಸ ಮಾಡ್ಕೊಂಡಿರ್ತಾರೆ, ದೊಡ್ಡ ಪೊಸಿಷನ್ಸ್ಗೆ ಹೋಗ್ತಾರೆ. ಈ ಕಷ್ಟದಿಂದ ಬರೋದ್ರಿಂದ ಅವರಿಗೆ ಸ್ವಲ್ಪ ಸ್ವಾರ್ಥಿಗಳು ಅಂತ ಹೇಳ್ಬೋದು. ಯಾಕಂದರೆ ಅದು ತಪ್ಪಲ್ಲ, ಅವರ ನಂಬರ್ ತಪ್ಪು ಅಂತ ಹೇಳ್ಬೋದು, ಅವ್ರು ತಪ್ಪಲ್ಲ. ಯಾಕಂದರೆ ಸ್ವಾರ್ಥ ಅಂತ ಹೇಳಿದಾಗ ನಾನು ದುಡ್ಡಿಂದ ಹೋಗ್ತೀನಿ, ದುಡ್ಡು ಸಂಪಾದನೆ ಆದಷ್ಟು ಬೇಗ ದೊಡ್ಡ ಮನುಷ್ಯ ಆಗಬೇಕು, ದೊಡ್ಡ ಹೆಸರು ಮಾಡಬೇಕು, ಎಲ್ಲೋದ್ರೂ ತಮ್ಮ ಹೆಸರು ಹೇಳಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಾವು ಇವರಿಗೆ ಕುದುರೆಗೆ ಹೋಲಿಸೋದು. ನಾನು ಫಾಸ್ಟ್ನೆಸ್ ಅಂತ ಹೇಳಿದೆ, ಫಾಸ್ಟ್ ಯಾರು? ಕುದುರೆ ರೇಸಲ್ಲೇ ಫಾಸ್ಟ್ ಬಂದೇ ಬರುತ್ತೆ. ಸೊ ಅದಕ್ಕೆ ಇವ್ರು ನೋಡಿ ಕುದುರೆ ಥರನೇ ಓಡ್ತಾ ಇರ್ತಾರೆ. ನಾವು ಕುದುರೆ ತಗೋ ಓಡೋದು ತುಂಬ ಒಳ್ಳೆಯದು ಖಂಡಿತ, ಆದರೆ ದುಡ್ಡು ಹಿಂದೆ ಓಡೋದು ತಪ್ಪು ಅಂತ. ಸೊ ದುಡ್ಡು ಯಾವಾಗಲೂ ಒಂದು ಸ್ವಲ್ಪ ಆಸ್ತಿ ಮಾಡ್ತಾರೆ ಅಂದರೆ, ಯಾಕಂದ್ರೆ ಸ್ವಲ್ಪ ಕಷ್ಟದಿಂದ ಬಂದಾಗ ಸ್ವಲ್ಪ ಆಸ್ತಿ ಮಾಡಿದ್ಮೇಲೆ ಇನ್ನೂ ಆಸ್ತಿ ಮಾಡಬೇಕು, ಇನ್ನೂ ಆಸ್ತಿ ಮಾಡಬೇಕು, ಹಿಂದೆ ಹೋಗ್ತಾ ಇರ್ತಾರೆ ಅದರಿಂದ. ಸೊ ಅದಕ್ಕೋಸ್ಕರ ಹಿಂದೆ ಹೋಗಬೇಕಾದ್ರೆ ಈ ನಾವು ಕುದುರೆ ಯಾವುದಕ್ಕೆ ಹೋಗಬೇಕು? ರೇಸಲ್ಲಿ ವಿನ್ ಆಗಕ್ಕೆ ಹೋಗಬೇಕು. ಸೊ ರೇಸ್ ವಿನ್ ಅಂತ ಹೇಳಿದಾಗ ಬೇರೆ ಇದರಲ್ಲಿ ಹೋದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಕೆಟ್ಟ ಹೆಸರು ತೊಗೊಳ್ಬೇಕು ಅಥವಾ ಒಬ್ಬರ ಹತ್ರ ನಿಷ್ಠುರ ಮಾಡ್ಕೊತಾರೆ. ಸೊ ಅತಿ ಬುದ್ಧಿವಂತಿಕೆ ಅಂದಾಗ ಅವ್ರ ಮನೆಯವರೇ ಸ್ವಲ್ಪ ನಿಷ್ಠುರ ಮಾಡಿಬಿಡ್ತಾರೆ. ಯಾಕೆಂತ ಹೇಳಿದ್ರೆ ಇವರು ತಾವೆಲ್ಲರ ಮುಂದೆನೂ ಅತಿ ಬುದ್ಧಿವಂತಿಕೆ ಅಂತ ಹೇಳಿದಾಗ ಅವರೆಲ್ಲ ಸ್ವಲ್ಪ ಇವ್ರನ್ನ ಸ್ವಲ್ಪ ಕಡೆಗಣಿಸ್ಬಿಡ್ತಾರೆ. ಅಂದರೆ ಇವ್ರು ಆದ್ರೂ ಬಗ್ಗೆ ಯೋಚನೆ ಮಾಡಲ್ಲ. ಸೊ ಬುದ್ಧಿವಂತರು ನಾವೊಂದು ಗೊತ್ತಿರುತ್ತೆ, ಅತಿ ಬುದ್ಧಿವಂತ ತೋರಿಸಿದಾಗ ಸ್ವಲ್ಪ ಬೇರೆ ಜನ ಎಲ್ಲ ಅವ್ರ ರಿಲೇಟಿವ್ಸೇ ಆಗ್ಬೋದು ಅಥವಾ ಫ್ರೆಂಡ್ಸೇ ಆಗ್ಬೋದು, ಯಾರು ಸ್ವಲ್ಪ ಇವರು ದೂರ ಇಟ್ಬಿಡ್ತಾರೆ. ಹಾಗೆ ಸ್ವಲ್ಪ ಇವರು ಸುಳ್ಳು ಹೇಳೋದು ಜಾಸ್ತಿ. ಸುಳ್ಳು ಅಂದಾಗ ಖಂಡಿತ ಇವರು ಸುಳ್ಳು ಹೇಳೋದು ಗೊತ್ತಾಗಲ್ಲ. ಯಾರು ಅಷ್ಟು ನೀಟಾಗಿ ಸುಳ್ಳು ಹೇಳ್ತಾರೆ, ಗೊತ್ತೇ ಆಗಲ್ಲ. ಟೈಮ್ ಕರೆಕ್ಟಾಗಿ ಸುಳ್ಳು ಹೇಳ್ಬಿಡ್ತಾರೆ, ಭಾಳ ವರ್ಣನೆ ಮಾಡಿ ಆ ಸುಳ್ಳು ಹೇಳ್ಬಿಟ್ಟು ಅದನ್ನ ಗೆದ್ದುಬಿಡ್ತಾರೆ. ಬಟ್ ಗೆಲ್ಲೋದು ಯಾವಾಗ? 1 ಸಲ 2 ಸಲ 3 ಸಲ 3ನೇ ಸಲ ಗೊತ್ತಾಗ್ಬಿಡ್ತೀವಿ ಇವ್ರು ಸುಳ್ಳು ಹೇಳ್ತಾರೆ ಅಂತ. ಆವಾಗ ಏನು ಮಾಡ್ತಾರೆ ಅವರು ಇವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಇವ್ರು ಸ್ವಲ್ಪ ಸುಳ್ಳು ಹೇಳೋದು ಬಿಡಬೇಕು. ಮನೇಲಿ ಆಗ್ಬೋದು, ಆಫೀಸಲ್ಲಿ ಎಲ್ಲ ಕಡೆ ಸುಳ್ಳು ಹೇಳ್ಬಿಟ್ಟು ಸ್ವಲ್ಪ ಸಿಗಾಕೊಂತಾರೆ. ಹಾಗೆ ಇವ್ರು ಸ್ವಲ್ಪ ದಯಾದಾಕ್ಷಿಣ್ಯ ಒಳ್ಳೆಯವರು ಅಂತ ಹೇಳ್ತೀನಿ. ಸ್ವಾರ್ಥಿಗಳು ಅಂದಾಗ ದಯಾದಾಕ್ಷಿಣ್ಯ ಕೂಡ ಒಳ್ಳೆಯವರು, ಅಂದರೆ ಹೆಲ್ಪ್ ಮಾಡೋಕ್ಕೆ ಹೋಗ್ತಾರೆ, ತಾವೇ ಹೆಲ್ಪ್ ಮಾಡೋಕ್ಕೆ ಹೋಗಿ ತಾವೇ ಸಿಗಾಕೊಂತಾರೆ. ಪಾಯಿಂಟ್ಸ್ ಮಾತಾಡೋದ್ರಲ್ಲಿ ಗ್ರೇಟ್ ಇವರು. ಯಾಕಂದರೆ ಲಾಯರ್ ಕೂಡ ಪಾಯಿಂಟ್ಸ್ ಗೊತ್ತಿರಲ್ಲ, ಆ ಥರ ಮಾತಾಡ್ತಾರೆ. ಯಾರ ಕೈಯಲ್ಲಿ ಆಗದಿರೋ ಕೆಲಸಗಳು ಖಂಡಿತ ಮಾಡಿ ತೋರಿಸ್ಬಿಟ್ಟು ಅದರಲ್ಲಿ ಹೆಸರು ಮಾಡಿಬಿಡ್ತಾರೆ. ಎಜುಕೇಷನ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ಯಾರೋ ಒಬ್ಬರು 6ನೇ ಕ್ಲಾಸೋ 7ನೇ ಕ್ಲಾಸೋ 8ನೇ ಕ್ಲಾಸೋ ಓದ್ತಾ ಇರೋದ್ರೆ ಅವ್ರು ಡ್ರೆಸ್ ಮಾಡೋದು ನೀಟ್ನೆಸ್ಸು, ಅವರು ಆಫೀಸ್ಗೆ ಹೋಗಿ ಒಂದು ಅಟೆಂಡರಾಗಿ ವರ್ಕ್ ಮಾಡಿ ಒಂದು ಹೈಯರ್ ಪೊಸಿಷನ್ಸ್ ಬಂದಿರ್ತಾರೆ. ಯಾಕಂದರೆ ಅಷ್ಟು ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳಿದ್ರೆ ಆ ಪೊಸಿಷನಿಂದ ಹೈಯರ್ ಪೊಸಿಷನ್ ಬಂದಾಗ ಇವ್ರು ನೀಟ್ ಡ್ರೆಸ್ ಮಾಡಿ ನೋಡಿದ್ರೆ ಇವ್ರು ಯಾರೋ ಡಬಲ್ ಡಿಗ್ರಿ ಓದಿರಬೇಕು ಅಂತ ಬಂದ್ರೆ, ಓದಿದ್ರೆ 5ನೇ ಕ್ಲಾಸ್ ಆಗಿರ್ಬೋದು ಅಥವಾ 8ನೇ ಕ್ಲಾಸ್ ಆಗಿರ್ಬೋದು, ಇವ್ರು ಮಾತಾಡೋ ಇಂಗ್ಲೀಷ್ ಆಗ್ಬೋದು, ಇವ್ರು ಮಾತಾಡೋ ಲ್ಯಾಂಗ್ವೇಜ್ ಆಗ್ಬೋದು, ಬೇರೆಯವರು ಮಾತಾಡೋಕ್ಕಾಗಲ್ಲ. ಸೊ ಅಷ್ಟು ರೀಚ್ ಆಗಿಬಿಡ್ತಾರೆ. ನೋಡಿ ಓದು ಕಮ್ಮಿ ಇದ್ರೂ ತುಂಬ ಹೈ ಪೊಸಿಷನ್ ರೀಚ್ ಆಗ್ತಾರೆ. ಸೊ ಅದೇ ಇವ್ರು ಕಷ್ಟಪಡೋದು ಅಂತ ನಾನು ಯಾವಾಗ ಹೇಳ್ತೀನಿ. ಕಟ್ಮೇಲೆ ಇನ್ನೊಂದು ಹಿಂದೆ ಓಡಬಾರ್ದು ಅಂತ. ಯಾಕಂದರೆ ಇವ್ರಿಗೆ ಹುಡ್ಕೊಂಬರುತ್ತೆ. ಯಾಕಂದರೆ ಇವ್ರ ಟ್ಯಾಲೆಂಟನ್ನು ತೋರಿಸ್ಬಿಟ್ಟು ಇನ್ನೊಬ್ಬರು ಭಾಳ ಬೇಗ ಗೆದ್ದುಬಿಡ್ತಾರೆ. ನೋಡಿ ಇವ್ರ ಜನ ಇವ್ರು ಹಿಂದೆನೇ ಸುತ್ತಾ ಇರ್ತಾರೆ. ಇವರು ಕತೆ ಬರೆಯೋದಾಗ್ಬೋದು, ಹಾಡು ಹೇಳೋದಾಗ್ಬೋದು, ಅಥವಾ ಈ ಸಿನಿಮಾ ತೆಗೆಯೋದಾಗ್ಬೋದು, ಅದ್ರಲ್ಲಿ ಕೂಡ ಫಾಸ್ಟೇ ಇರ್ತಾರೆ, ಅದರಲ್ಲೂ ಒಳ್ಳೆ ಹೆಸರು ಮಾಡ್ತಾರೆ. ಎಜುಕೇಷನ್ ಕಡಿಮೆ ಆದರೆ ಹೆಸರು ಜಾಸ್ತಿ. ಸೊ ಇದು ತುಂಬ ಒಳ್ಳೆಯದು. ಆದರೆ ಈ ಹೊಗಳಿಕೆ ಸ್ವಲ್ಪ ಜಾಸ್ತಿ ಇಷ್ಟ ಅವರಿಗೆ. ಅಂದರೆ ಹೊಗಳಿದ್ರೆ ಭಾಳ ಬೇಗ ಕೆಳ ಬಿದ್ದುಬಿಡ್ತಾರೆ. ಇವರು ನೀನೇ ಅಪ್ಪ ನಿನ್ನೆ ಎಲ್ಲ ಅಂತ ಹೇಳಿಬಿಟ್ರೆ ಆಗೋಯ್ತು ಕೆಲಸ. ಅವ್ರಿಗೆ ಹೆಲ್ಪ್ ಮಾಡೋಕೆ ಹೋಗ್ತಾರೆ, ಕಡೆಗೆ ಅವರಿಂದನೇ ತೆಗಳಿಕೆ ಆಗುತ್ತೆ. ಸೊ ಹೆಲ್ಪ್ ಮಾಡಿ ಖಂಡಿತ, ಬಟ್ ಯಾರಿಗೆ ಮಾಡಬೇಕು ಅದು ಮಾಡಿದ್ರೆ ಖಂಡಿತ ಒಳ್ಳೆಯದು. ಸೊ ಅದಕ್ಕೋಸ್ಕರ ಹೊಗಳಿಕೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹೊಗಳಿಕೆ ನೋಡಿ ಭಾಳ ಜನ ಗೊತ್ತು, ಈ 5ನೇ ತಾರೀಕು ಹೊರತ್ರ ಈಸಿಯಾಗಿ ಹೋಗಿ ಹೊಗಳ್ಬಿಡ್ತಾರೆ, ಕೆಲಸ ಮಾಡಿಸ್ಕೊಂಡು ಬಂದುಬಿಡ್ತಾರೆ. ಸೊ ಅದಕ್ಕೋಸ್ಕರ ನೋಡಿ ಯಾರೇ ಆಗಬೇಕು, 5ನೇ ತಾರೀಕು ಅಕ್ಕ ತಂಗಿ ಯಾರೇ ಆಗಬೇಕು, ಅವ್ರು ಸ್ವಲ್ಪ ಹೊಗಳ್ಬಿಡಿ. ಭಾಳ ಕೆಲಸ ಏನು ಕೆಲಸ ಬೇಕೋ ಮಾಡ್ಕೊಂಡ್ಬಿಡ್ತಾರೆ. ಅದೇ ಸ್ವಲ್ಪ ಜೋರು ಮಾಡಿ ಖಂಡಿತ ಅವ್ರು ಕೆಲಸ ಮಾಡಲ್ಲ. ನೀನು ಯಾರು ನಾನು ಯಾರು ಅಂದ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಹೊಗಳಿಕೆ ಹಿಂದೆ ಹೋಗಬೇಡಿ, ಕೆಲಸ ಮಾಡಿಕೊಡಿ, ನಿಷ್ಠುರ ಆಗಬೇಡಿ. ಸೊ ಇದು ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗೆ ಇವರು ಯಾವಾಗಲೂ ಯಾವುದೇ ಪ್ರೊಫೆಷನ್ ಆಗ್ಬೋದು, ಯಾವುದೇ ಬಿಸ್ನೆಸ್ ಆಗ್ಬೋದು, ಅದರಲ್ಲಿ ಒಳ್ಳೆಯ ಹೆಸರು ಮಾಡ್ತಾರೆ. ಅಂದರೆ ಲಾಟ್ ಆಫ್ ಅಂದರೆ ನಾನು ಹೇಳಿದೆ, ಈಗ ಸಣ್ಣ ಪೋಸ್ಟಿಂದ ಹೈಯರ್ ಪೋಸ್ಟ್ ಬರ್ತಾರೆ. ಅದೇ ಥರ ಇವರು ಕೆಲಸನೂ ಚೇಂಜಸ್ ಮಾಡ್ತಾ ಇರ್ತಾರೆ. ಒಂದು ಕೆಲಸ ಬಿಟ್ಟು ಒಂದು ಕೆಲಸ ಹೋಗ್ತಾರೆ. ಅಂದರೆ ಆ ಕೆಲಸ ಕಲ್ತ್ಬಿಟ್ಟೆ ಇನ್ನು ಮುಂದೆ ಏನು ಕೆಲಸ ಮಾಡಬೇಕು ಅದು ಕಲಿಬೇಕು ಅಂತ ಹೋಗ್ತಾ ಇರ್ತಾರೆ. ಅದೇ ಥರ ಕೆಲಸ ಕಲ್ತ ಮೇಲೆ ಆ ಕೆಲಸದಲ್ಲೇ ಒಳ್ಳೆ ಹೆಸರು ಖಂಡಿತ ಮಾಡೇ ಮಾಡ್ತಾರೆ. ಒಂದು ಆಫೀಸಲ್ಲಿ ಹೋಗಿದ ತಕ್ಷಣ ಈ 5 ಬಾರ್ ನೋಡಿದರೆ ಫಾಸ್ಟ್ನೆಸ್ಸಲ್ಲೇ ಫಸ್ಟು, ಅಂದರೆ ಫಾಸ್ಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಯಾರನ್ನ ಪಕ್ಕದ ಟೇಬಲಲ್ಲಿ ಸ್ಲೋ ಕೆಲಸ ಮಾಡಿದ್ರೆ ಖಂಡಿತ ಅವ್ರಿಗೆ ಬೈತಾ ಇರ್ತಾರೆ. ಇವರು ಏನು ಸ್ಲೋ ಕೆಲಸ ಮಾಡ್ತಾರೆ, ಫಾಸ್ಟಾಗಿ ನನ್ನಷ್ಟು ಫಾಸ್ಟ್ ಮಾಡೋದು, ಅವರಷ್ಟು ಫಾಸ್ಟ್ ಯಾರೂ ಮಾಡೋಕ್ಕಾಗಲ್ಲ. ಬಟ್ ನನ್ನಷ್ಟು ಫಾಸ್ಟ್ ಮಾಡೋದು ಪಾಪ ಅವನೇಲಿ ಮಾಡ್ತಾರೆ. ಇವರಿಬ್ಬರು ಕ್ಲಾಶ್ ಆಗಿ ಅವ್ನು ಕೆಲಸ ಬಿಟ್ಟು ಹೋಗ್ಬಿಡ್ಬೇಕು. ಸೊ ಅಷ್ಟು ಸ್ಪೀಡಲ್ಲಿ ಇರ್ತಾರೆ.
ಬಟ್ ಒಬ್ಬೊಬ್ಬರು ಇವ್ರ ಸ್ಪೀಡ್ನ ಮೆಚ್ಕೊಂಡು ಇವ್ರ ಜೊತೆ ಮ್ಯಾಚ್ ಆಗಿಬಿಟ್ಟು ಹೋಗ್ಬಿಡ್ತಾರೆ. ಸೊ ಅದು ಅವರು ವಿನ್ ಆಗ್ತಾರೆ ಆಗ. ಸೊ ಆವಾಗ ನಮ್ಮ ಗುರು ಇವರೇ ಅಂತ ಹೇಳ್ತಾರೆ. ಇವರು ತುಂಬ ಜನ ಗುರುಗಳು ಆಗ್ಬಿಟ್ಟಿರ್ತಾರೆ. ಹಾಗೆ ಕಲೆಯಲ್ಲಿ ಒಳ್ಳೆಯ ಹೆಸರು ಮಾಡ್ತಾರೆ. ನಾನು ಹೇಳಿದೆ ಈಗ ಸ್ಟೋರಿ ಬರೆಯೋದಾಗಲಿ, ಹಾಡು ಬರೆಯೋದಾಗಲಿ, ಶೂಟಿಂಗ್ ಅಂದರೆ ಡೈರೆಕ್ಟ್ ಮಾಡೋದಾಗಲಿ ಎಲ್ಲದರಲ್ಲೂ ಒಳ್ಳೆಯ ಹೆಸರು ಮಾಡ್ತಾರೆ. ಹಾಗೆ ದುಡ್ಡು ಸಂಪಾದನೆ ಜೊತೆ ಮಾತ್ರ ಸ್ವಲ್ಪ ಹಿಂದೆ ಓಡಾಡ್ತಾರೆ, ಅದು ಹೋಗಾಗಬಾರ್ದು. ಹಾಗೆ ತಮ್ಮ ಕೆಲಸ ಮತ್ತು ಬಿಸ್ನೆಸ್ ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ತಮ್ಮ ಫ್ರೆಂಡ್ಶಿಪ್ನು ಚೇಂಜ್ ಮಾಡ್ತಾರೆ. ನೆನ್ನೆವರೆಗೂ ಕ್ಲೋಸ್ ಫ್ರೆಂಡು, ಇವತ್ತು ಕ್ಲೋಸ್ ಫ್ರೆಂಡ್ ಇರಲ್ಲ ಇವರಿಗೆ. ಯಾಕೋ ಗೊತ್ತಿಲ್ಲ, ಇವರು ನೇಚರೇ ಅದೇ ಥರ. ಒಳ್ಳೆ ಕ್ಲೋಸ್, ತುಂಬ ಕ್ಲೋಸ್ ಆಗಿರ್ತಾರೆ. ನೆನ್ನೆವರೆಗೂ ತುಂಬ ಕ್ಲೋಸ್ ಇದ್ದಪ್ಪ, ಸಾಯಂಕಾಲ ಬ್ರೇಕ್ ಆಯಿತು, ಇವತ್ತು ಆ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇವತ್ತಿರಲ್ಲ ನೋಡಿ. ಅದೇ ಥರ ಚೇಂಜಸ್ ಅಂತ ಹೇಳಿದ್ರು. ಮನೇಲೂ ಅಷ್ಟೇ, ಏನಾದರೂ ಒಂದು ಮಾಡ್ತಾ ಇರಬೇಕು ಇವರಿಗೆ. ಒಂದು ಶೋಕೇಸ್ ಮಾಡಿದರೆ ಆ ಶೋಕೇಸ್ನ ಡಿಫ್ರೆಂಟಾಗಿ ಮಾಡೋದು, ಒಂದು ಹಬ್ಬ ಹರಿದಿನಗಳಲ್ಲೇ ಡಿಫ್ರೆಂಟಾಗಿ ಡೆಕೋರೇಷನ್ ಮಾಡೋದು, ಅದರಿಂದ ಒಳ್ಳೆಯ ಹೆಸರು, ಎಲ್ಲ ಮೆಚ್ಚುಗೆ ಪಡೆಯೋದು. ಅಂದರೆ ಎಲ್ಲರೂ ಅವ್ರ ಮನೆ ವಿಸಿಟ್ ಮಾಡಿದಾಗ ಏನು ಇಷ್ಟು ಚೆನ್ನಾಗಿ ಮಾಡಿದಿರಲ್ವಾ ಅಂತ ಹೇಳಿದಾಗ ಸ್ವಲ್ಪ ಹೋಗಲಿಕ್ಕೆ ಜಾಸ್ತಿ ಇಷ್ಟಪಡ್ತಾರೆ. ಸೊ ಅದರಲ್ಲೂ ಒಳ್ಳೆಯ ಹೆಸರು ಮಾಡ್ತಾರೆ. ಸೊ ಈ 5ನೇ ತಾರೀಕು ಅವ್ರ ನೆಗೆಟಿವ್ ಪಾಯಿಂಟ್ಸ್ ಇಷ್ಟೇ. ಸೊ ಹೊಗಳಿದ್ರೆ ಕೆಡೆ ಬಿದ್ದುಬಿಡ್ತಾರೆ, ಹಾಗೆ ದುಡ್ಡಿಂದೆ ಹೋಗ್ತಾರೆ, ಸ್ವಲ್ಪ ಸುಳ್ಳು ಹೇಳ್ತಾರೆ, ಸ್ವಲ್ಪ ಸ್ವಾರ್ಥಿಗಳು. ಇದು 4ನ ಕಟ್ ಮಾಡಿದ್ರೆ, ಈ ನೆಗೆಟಿವ್ಸ್ ಏನು ಹೇಳಿದ್ರೆ ಅದು ಕಟ್ ಮಾಡಿಕೊಂಡ್ರೆ ಖಂಡಿತ ಇವರಷ್ಟು ಸೂಪರ್ ಯಾರೂ ಇಲ್ಲ. ಸೊ ಎಲ್ಲದರಲ್ಲೂ ಗೆದ್ದು ಬಿಡ್ತಾರೆ ಯಾಕೆ. ಸೊ ಈ ಎಜುಕೇಷನ್ ಬಗ್ಗೆ ನೋಡಿದ್ರೆ ಇವರು ಅಸ್ಟ್ರಾಲಜಿಯಲ್ಲೇ, ಮೆಡಿಸಿನಲ್ಲೇ, ಕಂಪ್ಯೂಟರ್ ಸೈನ್ಸು ಇದರಲ್ಲೂ ಒಳ್ಳೆಯ ಹೆಸರು ಮಾಡ್ತಾರೆ. ಹಾಗೆ ಹೆಲ್ತ್ ಬಗ್ಗೆ ಹೇಳ್ಬೇಕಂದ್ರೆ ನರ್ವ್ಸ್ ಪ್ರಾಬ್ಲಮ್ ಇರುತ್ತೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್, ಸ್ಟೊಮಕ್ ಪ್ರಾಬ್ಲಮ್ಮು, ಮೆಂಟಲ್ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆಲ್ಲ ಸ್ವಲ್ಪ ನೋಡ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಸೊ ಹೆಚ್ಚು ನಿದ್ದೆ ಮಾಡಲ್ಲ ಇವರು. ಹೆಚ್ಚು ನಿದ್ದೆ ಯಾವಾಗ ಮಾಡಲ್ಲೋ ಅವ್ರಿಗೆ ನಮಗೆ ಟೆನ್ಷನ್ ಜಾಸ್ತಿ ಆಗುತ್ತೆ. ಅದಕ್ಕೆ ನರ್ವ್ಸ್ ಪ್ರಾಬ್ಲಮ್ ಬರುತ್ತೆ, ನೆಕ್ ಪ್ರಾಬ್ಲಮ್ ಬರೋದು ಎಲ್ಲ ಬರುತ್ತೆ. ಅದು ಸ್ವಲ್ಪ ಹೆಚ್ಚು ನಿದ್ದೆ ಮಾಡಬೇಕು, ಒಳ್ಳೆ ಊಟ ಮಾಡಬೇಕು. ಖಂಡಿತ ಕರೆಕ್ಟ್ ಟೈಮ್ ನಿದ್ದೆ ಮಾಡಿದ್ರೆ ಕರೆಕ್ಟ್. ಇವ್ರಿಗೆ ನಿದ್ದೆ ಯಾವಾಗ ಬರುತ್ತೆ? ನೈಟ್ ಟೈಮ್ ನಿದ್ದೆ ಮಾಡಿದ್ರೆ ನಿದ್ದೆ. ಇವ್ರಿಗೆ ನಿದ್ದೆ ಯಾವಾಗ ಬರುತ್ತೆ ಅಂದರೆ ಬೆಳಿಗ್ಗೆ 6 ಗಂಟೆ ನಿದ್ದೆ ಬರುತ್ತೆ, ಮಧ್ಯಾಹ್ನ 3 ಗಂಟೆಲಿ ನಿದ್ದೆ ಬರುತ್ತೆ, ಸಂಜೆ 6 ಗಂಟೆ ನಿದ್ದೆ ಬರುತ್ತೆ. ಸೊ ಆ ಟೈಮಲ್ಲಿ ಅವ್ನು ನಿದ್ದೆ ಮಾಡಬಾರ್ದು ಆ್ಯಕ್ಚುಲಾಗಿ. ಸೊ ಅದು ಮಾಡ್ತಕ್ಕೆ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಖಂಡಿತ ಆ ಟೈಮ್ ಕರೆಕ್ಟ್ ಟೈಮ್ ನಿದ್ದೆ ಮಾಡಿ, ಕರೆಕ್ಟ್ ಟೈಮ್ ಊಟ ಮಾಡಿದ್ರೆ ಹೆಲ್ತಲ್ಲಿ ಏನು ತೊಂದರೆ ಬರೋಲ್ಲ. ಹಾಗೆ ಇವರಿಗೆ ಲಕ್ಕಿ ನಂಬರ್ಸ್ ಅಂತ ಹೇಳ್ಬಿಟ್ಟು 5, 14, 23 ಈ ಡೇಟಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡ್ಬೋದು. ಹಾಗೆ 9 ಮತ್ತು 27 ಡೇಟಲ್ಲಿ ಯಾವುದೇ ಒಳ್ಳೆ ಕೆಲಸ ಮಾಡ್ಬೋದು. ಬಟ್ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಇಯರಲ್ಲೇ ನೋಡು, ಬರ್ತ್ ನಂಬರ್ ಅಂದರೆ ಡೇಟು, ಮಂತು, ಇಯರ್ ಎಲ್ಲ 5 ಬಂದು ಡೇಟಲ್ಲಿ ಮಾಡಿದ್ರೆ ಖಂಡಿತ ಇವ್ರು ಗೆದ್ದು ಬಿಡ್ತಾರೆ ಅದರಲ್ಲಿ. ಸೊ ಫೇಲ್ಯೂರೇ ಇಲ್ಲ ಇವ್ರದ್ದು. ನಾರ್ಮಲಾಗಿ ಫೇಲ್ ಇಲ್ಲ, ಒಳ್ಳೆ ಡೇಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿರ್ತಾರೆ. ಹಾಗೆ ಅನ್ಲಕ್ಕಿ ಡೇಟ್ ಅಂದ್ಬಿಟ್ಟು 4 ಮತ್ತು 8 ಯಾವುದು ಒಳ್ಳೆ ಕೆಲಸ ಮಾಡಬಾರ್ದು. ಹಾಗೆ ಆ ಕೆಲಸ ಮಾಡಿದರೆ ಖಂಡಿತ ಅವರಿಗೆ ಸ್ವಲ್ಪ ಫೇಲ್ಯೂರ್ ಜಾಸ್ತಿ ಇರುತ್ತೆ. ಹಾಗೆ ಲಕ್ಕಿ ಕಲರ್ಸ್ ಅಂದಾಗ ನಾವು ಬುಧಗ್ರಹ ಅಂದಾಗ ಪಾದರ್ಸ ಅಂತ ಹೇಳ್ತೀವಿ. ಸೊ ಮರ್ಕ್ಯುರಿ ಯಾವ ಕಲರ್? ಸಿಲ್ವರ್ ಕಲರ್ ಇರುತ್ತೆ. ಸೊ ಸಿಲ್ವರ್ ಕಲರ್ ಇಸ್ ದ ಬೆಸ್ಟ್ ಕಲರ್. ಹಾಗೆ ಗ್ರೇ ಕಲರು, ಬ್ಲೂ ಕಲರು, ಗೋಲ್ಡನ್ ಕಲರ್, ಈ ಕಲರ್ಸ್ ಬೆಸ್ಟು. ವೈಟ್ ಕಲರ್ ಆಲ್ಸೋ ದೇ ಕ್ಯಾನ್ ಯೂಸ್ ಇಟ್. ಹಾಗೆ ಅನ್ಲಕ್ಕಿ ಕಲರ್ಸ್ ಅಂದಾಗ ಬ್ಲ್ಯಾಕು, ಬ್ರೌನು, ಗ್ರೀನ್ ಕಲರ್ ಖಂಡಿತ ಉಪಯೋಗಿಸ್ಬಾರ್ದು. ಅದರಿಂದ ಸ್ವಲ್ಪ ಟೆನ್ಷನ್ ಜಾಸ್ತಿನೇ ಇರುತ್ತೆ, ಆ ಕಲರ್ಸ್ ಬೇಡ. ಹಾಗೆ ಲಕ್ಕಿ ಜಮ್ ಅಂತ ಹೇಳಿದಾಗ ಅದೃಷ್ಟ ಅರಳು, ಬಲಗೈ ಉಂಗುರದ ಬೆಳಗ್ಗೆ ಒಂದು ಡೈಮಂಡ್ ಅಥವಾ ಜರ್ಕಾನ್ ಅಂತ ಸೆಮಿ ಪ್ರೆಷಸ್ ಬರುತ್ತೆ. ಹೆಣ್ಮಕ್ಳಾದರೆ ಎಡಗೈ ಉಂಗುರದ ಬೆಳಗ್ಗೆ ಹಾಕ್ಕೊಂಡ್ರೆ ಖಂಡಿತ ಒಳ್ಳೆಯದು. ಹಾಗೆ ಲಕ್ಕಿ ಗಾಡ್, ಅದೃಷ್ಟ ದೇವರು ಅಂತ ಹೇಳ್ತೀವಲ್ಲ, ವಿಷ್ಣುನ ಮೊರೆ ಹಾಕೋದು ತುಂಬ ಒಳ್ಳೆಯದು. ವಿಷ್ಣು ಪೂಜೆ ಮಾಡಿದ್ರೆ ಖಂಡಿತ. ಹಾಗೆ ಲಕ್ಕಿ ಡೇ ಅಂತ ಹೇಳ್ತೀವಿ ನಾವು. ಸೊ ಲಕ್ಕಿ ಡೇ ಅಂತ ಬುಧವಾರ ಮತ್ತು ಶುಕ್ರವಾರ ಇವರಿಗೆ ಲಕ್ಕಿ ಡೇ. ಯಾವುದೇ ಒಳ್ಳೆ ಕೆಲಸ ಮಾಡಿದ್ರೆ ಅದು 5ನೇ ತಾರೀಕು ಬಂದುಬಿಟ್ರೆ ಬುಧವಾರ ಮತ್ತು ಶುಕ್ರವಾರ ಖಂಡಿತ ಇವ್ರು ಮಾಡಿದ್ರೆ ಆ ಕೆಲಸ ಸಕ್ಸಸ್ ಆಗುತ್ತೆ. ಸೊ ಹಾಗೆ ಲಕ್ಕಿ ಮೊಬೈಲ್ ನಂಬರ್ ಇದು ಆಲ್ಸೋ ಲಕ್ಕಿ. ಆ ಮೊಬೈಲ್ ನಂಬರ್ 41 ಬರೋ ಹಾಗೆ, ಅಥವಾ 32 ಬರೋ ಹಾಗೆ, ಅಥವಾ 50 ಬರೋ ಹಾಗೆ ಈ ನಂಬರ್ ತೊಗೊಂಡ್ರೆ ಖಂಡಿತ ಅವ್ರು ಸಕ್ಸಸ್ ಇರುತ್ತೆ. ಬಿಸ್ನೆಸ್ಗಾಗ್ಬೋದು, ಪರ್ಸನಲ್ಗಾಗ್ಬೋದು, ಎರಡು ಯೂಸ್ ಮಾಡೋದು ತುಂಬ ಒಳ್ಳೆಯದು. ಹಾಗೆ ಲಕ್ಕಿ ಮನೆ ನಂಬರ್ ಕೂಡ ಲಕ್ಕಿ. ಹಾಗೆ ಸೈಟ್ ನಂಬರ್ ಕೂಡ ನಂಬರ್ 5 ಬಂದುಬಿಟ್ರೆ ಇವ್ರು ಖಂಡಿತ 5 ಒಂದು ಸೈಟ್ ತೊಗೊಂಡ್ರೆ 5 ನಂಬರು ಖಂಡಿತ 5 ಸೈಟ್ ಮಾಡಿಬಿಡ್ತಾರೆ, ಅಥವಾ 5 ಮನೆ ಮಾಡ್ತಾರೆ. ಸೊ ಆ ಲಕ್ಕಿ ನಂಬರ್ 5 ಇವ್ರಿಗೆ ಹೇಳ್ಕೊಂಡು ಹೋಗೋದು. ಸೊ ಈ ನಂಬರ್ಸ್ ಫಾಲೋ ಮಾಡಿದ್ರೆ ಖಂಡಿತ ಒಳ್ಳೇದಾಗುತ್ತೆ, ಫಾಲೋ ಮಾಡಿದ್ರೆ ಒಳ್ಳೆಯದು. ಹಾಗೆ ಈ ಶ್ಲೋಕ ಹೇಳಬೇಕು ಇವರೊಂದು, ಓಂ ಬುಧಾಯ ನಮಃ ಅಂತ ಹೇಳ್ಬಿಟ್ಟು ಯಾವಾಗಲೂ ಹೇಳ್ತಾ ಇದ್ರೆ ಖಂಡಿತ ಇವರಿಗೆ ಸಪೋರ್ಟಿವ್ ಮಂತ್ರ ಆಗುತ್ತೆ, ಯಾವಾಗಲೂ ಒಳ್ಳೇದಾಗುತ್ತೆ. ಓಕೆ, ಸೊ 5ನೇ ತಾರೀಕು ಹುಟ್ಟಿದವ್ರಿಗೆ ಓಂ ಬುಧಾಯ ನಮಃ ಅನ್ನೋ ಒಂದು ಮಂತ್ರವನ್ನ ಹೇಳ್ತಾ ಇರಬೇಕು. ಹಾಗೆ ಅವ್ರಿಗೆ ಸೂಟ್ ಆಗೋ ಕಲರ್ಸ್ ಇರ್ಬೋದು, ಸೂಟ್ ಆಗೋ ದೇವ್ರಿರ್ಬಹುದು, ನಂಬರ್ಸ್ ಇರಬಹುದು, ಲಕ್ಕಿ ಡೇಟ್ಸ್ ಇರಬಹುದು, ಡೇಗಳಿರಬಹುದು, ಇವೆಲ್ಲದ್ರ ಬಗ್ಗೆ ನಾವು ತಿಳ್ಕೊಂಡ್ವಿ. ಅವ್ರ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಗಳನ್ನು ಗುರುಗಳು ತಿಳಿಸ್ಕೊಟ್ರು. ಹಲೋ ಹಲೋ, ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್, ನನ್ನ ಹೆಸರು ಚಂದ್ರಮ್ಮ ಅಂತ ಹೇಳಿ. ಓಕೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕು? ಮಗಳ ಬಗ್ಗೆ ಮೇಡಮ್. ಮಗಳ ಹೆಸರೇನಮ್ಮ? ಲಾವಣ್ಯ ಅಂತ. ಓಕೆ, ಲಾವಣ್ಯ, ಡೇಟ್ ಆಫ್ ಬರ್ತ್ ಹೇಳಿ. 9/3/2000. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ಎಲ್ಲಿಂದಮ್ಮ? ಹುಳಿಮಾವು. ಓಕೆ, ಮಗಳ ಬಗ್ಗೆ ಏನ್ ತಿಳ್ಕೊಬೇಕಮ್ಮ? ಅವಳು ವಿದ್ಯಾಭ್ಯಾಸ, ಮುಂದಿನ ಅವಳು ಭವಿಷ್ಯದ ಬಗ್ಗೆ ಮೇಡಮ್. ಓಕೆ, ಮಾತಾಡಿ, ಗುರುಗಳಿದ್ದಾರೆ. ನಮಸ್ಕಾರಮ್ಮ. ಹಲೋ, ನಮಸ್ಕಾರ. ನಮಸ್ಕಾರ ಚಂದ್ರಮ್ಮ ಅವರು. ಲಾವಣ್ಯ ಬಗ್ಗೆ ತಿಳ್ಕೊ, ಸಣ್ಣ ಮಗು ಅಲ್ವಾ? ಓ ಇಲ್ಲ ಸರಿ, ಇಲ್ಲ, 8 ಸ್ಟ್ಯಾಂಡರ್ಡ್. ಈಗ 14 ವರ್ಷ.
14 ವರ್ಷ 8 ಓಕೆ 2012 ಅವಳ ಅನ್ಕೊಂಡು. ರಾಶಿ ನಕ್ಷತ್ರ ಹೇಳಿ ಗುರುಜಿ. ಓಕೆ, ರಾಶಿ ನಕ್ಷತ್ರ ನಾನು ಖಂಡಿತ ಈಗ ಹೇಳಕ್ಕೆ ಯಾಕೆ ನಾನು ಕಂಪ್ಯೂಟರ್ ಇಟ್ಕೊಂಡಿಲ್ಲ ಯಾವುದಕ್ಕೂ ರಾಶಿ ನಕ್ಷತ್ರ ಹೇಳಕ್ಕೆ. ಹಾ ಸರಿ. ಒಂದು ಲಾವಣ್ಯ ಅಂತ ಹೇಳಿದ್ರಲ್ಲ, ಭಾಳ ಕೋಪ ಜಾಸ್ತಿ ಈ ಮಗುಗೆ, ಹಾ ಭಾಳ ಕೋಪ ಜಾಸ್ತಿ, ಹಠನೂ ಜಾಸ್ತಿನೇ. ಏನೋ ಮಾತು ಹೇಳ್ಬೇಕಾದ್ರೆ ಡೈರೆಕ್ಟಾಗಿ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಡ್ತಾಳೆ ಹಾ ಸರಿ ಗುರುಜಿ. ಅಲ್ವಾ? ಸ್ವಲ್ಪ ಆತರ ಕೂಡ ಜಾಸ್ತಿ. ಹೇಗೆ ಓದ್ತಿದ್ದಾಳೆ ಮಗಳು? ಮಗಳು ವಿದ್ಯೆ ಅಷ್ಟಕ್ಕಷ್ಟೇ ಗುರುಜಿ. ಹೌದು, ಅದಕ್ಕೆ ನಾನು ಹೇಗೆ ಓದ್ತದೆ ಅಂತ ಕೇಳಿದ್ವಿ. ಈ ಲಾವಣ್ಯ ಹೆಸರು ಅವ್ರು ಸೂಟಬಲ್ ಆಗ್ತಾ ಇಲ್ಲ ವಿದ್ಯೆಗೆ. ಹಾಗೆ ಈ ಲಾವಣ್ಯ ಹೆಸರು 9 ತಾರೀಕು ಕೊಟ್ಟರೆ 18 ಹೆಸರು ಇಟ್ಬಿಟ್ಟಿದ್ರೆ, 18 ಅಂದ್ರೆ ಮಹಾಭಾರತ ಅಂತ ಹೇಳ್ತೀವಲ್ವಾ, ಈ 18 ಹೆಸರು ಇಟ್ಬಿಟ್ರೆ ಹೆಣ್ಮಕ್ಳು ಸ್ವಲ್ಪ ಕಷ್ಟಪಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಈ ಲಾವಣ್ಯ ಹೆಸರು ಬೇಡ, ಸೊ ಬೇರೆ ಒಂದು ಹೆಸರು ಇಟ್ಕೊಂಡ್ರೆ ಒಳ್ಳೇದಾಗತ್ತೆ. ಯಾವ್ದು ಗುರುಜಿ? ಅದು ಹೆಸರು ನಾನು ಹೇಳಲಿಕ್ಕೆ ಕಷ್ಟ ಆಗತ್ತಮ್ಮ. ಅದು ಬೇರೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ. ಇವ್ರಿಗೆ ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೇಳಿ. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು. ಹಾಗೆ ಎಜುಕೇಶನ್ ಸಪೋರ್ಟ್ ಮಾಡೋದಕ್ಕೆ ಒಂದು $1 ಹಾಕೊಳಕ್ ಹೇಳಿ. ಪಚ್ಚೆ ಡಾಲರ್, ಪಚ್ಚೆ ಆಗಿದೆ $1 ಹಾಕೊಂಡ್ರೆ ಖಂಡಿತ ಈ ಮಗು ಎಜುಕೇಶನ್ ಇಂಪ್ರೂವ್ ಆಗ್ತಾರೆ. ಹೆಸರು ಚೇಂಜ್ ಇಸ್ ಎ ಮಸ್ಟ್. ಹೆಸರು ಚೇಂಜ್ ಮಾಡಿದ್ರೆ ಖಂಡಿತ ಒಳ್ಳೇದು. ಸೊ ಆನ್ಲೈನಲ್ಲಿ ಈ ಮಗು ಬಗ್ಗೆ ಸ್ವಲ್ಪ ನಾನು ನೆಗೆಟಿವ್ಸ್ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದಷ್ಟು ನೇರವಾಗಿ ಬಂದು ಭೇಟಿ ಮಾಡಿದ್ರೆ ಖಂಡಿತ ಒಳ್ಳೇದು. ಯಾಕಂದ್ರೆ ಈ ಮಗು ಮ್ಯಾರಿಟಲ್ ಲೈಫ್ ಅಂದ್ರೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸ್ವಲ್ಪ ನೆಗೆಟಿವ್ಸ್ ಜಾಸ್ತಿ ಆಗತ್ತೆ. ಸೊ ಅದಕ್ಕೋಸ್ಕರ ನೀವು ನೇರವಾಗಿ ಬಂದು ಭೇಟಿ ಮಾಡಿದ್ರೆ ನಾನು ತಿಳಿಸ್ಕೊಡ್ತೀನಿ, ಒಳ್ಳೇದಾಗ್ಲಿ. ಓಕೆ ಮಾ, ಧನ್ಯವಾದಗಳು. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಸಮಸ್ಯೆ ಇದೆ ಅಂತಂದ್ರೆ ಅಲ್ಲಿ ಪರಿಹಾರಗಳನ್ನ ಕೂಡ ಗುರುಗಳು ಕೊಟ್ಟೇ ಕೊಡ್ತಾರೆ. ಸೊ ಹಾಗಾಗಿ ನೀವು ನೇರವಾಗಿ ಬರ್ಬೋದು. ಸೊ ಹೆಣ್ಣು ಮಕ್ಕಳ ಬಗ್ಗೆ ಕೆಲವೊಮ್ಮೆ ಆನ್ಲೈನ್ ಅಂತಂದ್ರೆ ನಮ್ಮ ಟಿವಿ ಮುಖಾಂತರ ಹೇಳಿದ್ರೆ ಸಾಕಷ್ಟು ಜನ ಕಾರ್ಯಕ್ರಮ ನೋಡ್ತಾ ಇರ್ತಾರೆ. ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲವನ್ನ ನಾವು ಹೇಳಕ್ ಆಗದೆ ಇರೋದ್ರಿಂದ ನೀವು ನೇರವಾಗಿ ಬಂದು ನಿಮ್ಮ ಮಗಳಿಗೆ ಪರಿಹಾರ ಏನ್ ಮಾಡಬಹುದು ಅನ್ನೋದನ್ನ ಕೂಡ ತಿಳ್ಕೊಬಹುದು. ಮಾ ಹಲೋ ಹಲೋ ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ಜಯಲಕ್ಷ್ಮಿ ಅಂತ. ಓಕೆ, ಈ ಜಯಲಕ್ಷ್ಮಿ ಅವರು ಯಾರ ಬಗ್ಗೆ ತಿಳ್ಕೊಬೇಕು? ಹನುಮಂತನಗರದಿಂದ ನನ್ ಬಗ್ಗೆನೆ. ಡೇಟ್ ಆಫ್ ಬರ್ತ್ ಹೇಳಿ ಮಾ. ನಮ್ಗೆ ಇದು ಹುಟ್ಟದ ಡೇಟ್ ಇಲ್ಲಮ್ಮ, ಮದ್ವೆ ಡೇಟ್ ಇದೆ ಹೇಳ? ಬೇಡಮ್ಮ ಮಾತಾಡಿ, ಮದ್ವೆ ಡೇಟ್ ಹೇಳಿ. ಇಲ್ಲ ಮದ್ವೆ ಡೇಟ್ ಅಂತ ಹೇಳಿ. ನಮ್ಗೆ ಹೆಂಗಿದೆ ಏನು ಹೆಂಗಿದೆ ಇವಾಗ ಅಂತ ಕೇಳ್ಬೇಕು. ನೀವು ಮದ್ವೆ ಡೇಟ್ ಹೇಳಿ. ಮದ್ವೆ ಯಾವಾಗ ಆಗಿದ್ದು? ಮದ್ವೆ 29/4/62. ಓಕೆ ಮಾ. ಸೊ ನಿಮ್ಮ ಜೀವನ ಹೇಗಿರುತ್ತೆ ಮುಂದಕ್ಕೆ ಅಂತ ತಿಳ್ಕೊಬೇಕಾ? ಹೆಂಗೆ ಆರೋಗ್ಯನೇ ಸರಿ ಇರಲ್ಲ, ಅದಕ್ಕೆ ಕೇಳ್ಬೇಕು. ಓಕೆ ಮಾ, ಮಾತಾಡಿ. ನಮಸ್ಕಾರ ಅಮ್ಮ. ನಮಸ್ಕಾರ ಸರ್. ಜಯಲಕ್ಷ್ಮಿ ಅವರು ಕೋಪ ಜಾಸ್ತಿ, ಹಠ ಜಾಸ್ತಿ ಅಲ್ವಾ? ಅದಕ್ಕೆ ಆರೋಗ್ಯ ಕೆಡ್ಸ್ಕೊಂಡು ನೀವಾಗ ಕೆಡ್ಸ್ಕೊಂಡಿರೋದು, ಆರೋಗ್ಯ ನಿಮ್ಗೆ ಬಂದಿರೋದಲ್ಲ, ನೀವೇ ಕೆಡ್ಸ್ಕೊಂಡ್ಬಿಟ್ಟಿದ್ದೀರಾ. ಒಂದು ಮದುವೆ ಡೇಟು 29 ತಾರೀಕು ಮಾಡ್ಕೊಂಡಿದ್ದೀರಾ. 29 ತಾರೀಕು ವೀಕ್ ಡೇ ಅಂತ ಹೇಳ್ತೀವಿ ಒಂದು, ಪ್ಲಸ್ ನಿಮ್ಮ ಜಯಲಕ್ಷ್ಮಿ 18 ಬಂದಾಗ 9 ಬರುತ್ತೆ. 9 ಬಂದಾಗ 2ಕ್ಕೆ 9ಕ್ಕೆ ಆಗಲ್ಲ ಅಂದಾಗ ನೀವು ಸ್ವಲ್ಪ ಕಷ್ಟನೇ, ಮದುವೆ ಆದ್ಮೇಲೆ ಸ್ವಲ್ಪ ಕಷ್ಟನೇ ಪಡ್ತಾ ಇದ್ದೀರಾ. ಜಯಲಕ್ಷ್ಮಿಗೆ ಜಯನೇ ಇಲ್ಲ ಅಲ್ವಾ? ಸೊ ಹೆಲ್ತ್ ಅಲ್ಲಿ ಬಹಳ ಪ್ರಾಬ್ಲಮ್ಸ್ ಇದೆ ನಿಮ್ಗೆ. ಅಂದ್ರೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಇದೆ, ರಕ್ತ ಸಂಬಂಧದ ಪ್ರಾಬ್ಲಮ್ ಇದೆ. ಸೊ ಅದು ಸ್ವಲ್ಪ ನೋಡ್ಕೊಬೇಕು ನೀವು. ಆಗಾಗ ಈಗೆಲ್ಲಾದ್ರೂ ಸ್ವಲ್ಪ ಮದುವೆ ಚಿಕ್ಕ ವಯಸ್ಸಲ್ಲಾಗ ರಕ್ತ ಬರೋಂಗೆ ಗಾಯಗಳು ಮಾಡ್ಕೊತಾ ಇದ್ರಿ, ಆಗಾಗ ತಿಂಗಳಿಗೆ ಒಂದ್ಸಲ ಆದ್ರೂ ಮಾಡ್ಕೊತಾ ಇದ್ರಿ. ಇವಾಗ ನೀವು ಈಗ ಮಗನ್ ಕೇಳ್ಬಿಟ್ರಿ, ನಾನು ಮುಂದೆ ನಿಮ್ಗೆ ಮುಗಿಸ್ಬಿಡ್ತೀನಿ, ಆಮೇಲೆ ಮದುವೆ ಮಾತಾಡೋಣ. ಓಕೆ, ಈಗ ಜಯಲಕ್ಷ್ಮಿ ಅವರು ಫಸ್ಟ್ ಹೆಲ್ತ್ ಬಗ್ಗೆ ನೋಡ್ಕೊಬೇಕೆಲ್ಲ ಕಷ್ಟ. ಯಾಕಂದ್ರೆ ನಿಮ್ಗೆ ಯಾರು ಸಪೋರ್ಟ್, ಎಲ್ಲರೂ ಸಪೋರ್ಟ್ ಮಾಡ್ತಲ್ಲ. ಯಾಕೆ ಈ ತರ ಮಾಡ್ತಾರೆ ಅಂತ ಸ್ವಲ್ಪ ಕೋಪದಲ್ಲಿ ಹೇಳಿದಾಗ ಎಲ್ಲರೂ ಸ್ವಲ್ಪ ನಿಮ್ನ ನಿಷ್ಠುರ ಮಾಡ್ಕೊಂತ ಇದಾರೆ. ಮಕ್ಕಳಾಗ್ಬೋದು, ಯಜಮಾನ್ರಾಗ್ಬೋದು, ಯಾರಾಗ್ಬೋದು ಅಲ್ವಾ? ಸೊ ಈ ಮ್ಯಾರೇಜ್ ಡೇಟ್ ಚೆನ್ನಾಗಿಲ್ಲ. ಮ್ಯಾರೇಜ್ ಡೇಟ್ ನೀವು ಮರುಮಂಗಲ ಧಾರಣೆ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಿಲ್ಲ. ಅಂದ್ರೆ ಮಕ್ಕಳಿಗೆ ಎಜುಕೇಶನ್ ಪ್ರಾಬ್ಲಮ್ ಆಗತ್ತೆ, ಮಕ್ಕಳ ಹೆಲ್ತ್ ಅಲ್ಲೂ ಪ್ರಾಬ್ಲಮ್ ಆಗತ್ತೆ. ಸೊ ಎಲ್ಲ ತೊಂದರೆ ಕೊಡೋದ್ರಿಂದ ಮ್ಯಾರೇಜ್ ಡೇಟ್ ಇವಾಗ ಯಜಮಾನ್ರು ಏನ್ ಮಾಡ್ತಾರೆ? ಓ, ಬಹಳ ಕಷ್ಟ ಆಗತ್ತಲ್ವಾ? ಓಕೆ, ಈಗ ಮಕ್ಕಳಿಗೆ ಹೆಲ್ತ್ ಎಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆಯಾ? ಮಕ್ಕಳು ಕೂಡ ಹೆಲ್ತ್ ಪ್ರಾಬ್ಲಮ್ ಇದೆಯಾ? ಏನ್ ಚೆನ್ನಾಗಿದೆ, ಏನ್ ತೊಂದರೆ ಇಲ್ಲ. ಸೊ ನಿಮ್ಗೆ ಜಯಲಕ್ಷ್ಮಿ ಹೆಸರನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಒಂದು ನೀವು ಅನ್ಕೋಬಹುದು ಅಪ್ಪ ಈ ವಯಸ್ಸಲ್ಲಿ ಏನ್ ಚೇಂಜ್ ಮಾಡ್ಕೋಬೇಕು ಅಂತ ಅಲ್ವಾ? ಇಷ್ಟು ವರ್ಷ ಕಷ್ಟಪಟ್ಟಿದ್ ಸಾಕು, ಇನ್ಮೇಲೆ ಸ್ವಲ್ಪ ಚೆನ್ನಾಗಿರಿ. ಸೊ ಅದಕ್ಕೆ ನೇಮ್ ಚೇಂಜ್ ಮಾಡ್ಕೊಳ್ಳಿ. ಒಂದು ನಿಮ್ಗೆ ಒಂದು ಎಡಗೈ ಉಂಗುರದ ಬೆರಳಿಗೆ ಒಂದು ರೂಬಿ ಹಾಕೊಳ್ಳಿ. ಅದ್ರ ಜೊತೆಗೆ ಒಂದು ಮುತ್ತು ಹಾಕೊಂಡ್ರೆ ಹೆಲ್ತ್ ಬಗ್ಗೆ ತುಂಬಾ ಚೆನ್ನಾಗಿರುತ್ತೆ. ಅದು ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಎಡಗೈಗೆ ರೂಬಿ ಹಾಗೂ ಪರ್ಲ್ ಅಂತ ಏನ್ ಹೇಳ್ತೀವಿ, ಮುತ್ತನ್ನ ಹಾಕೋಬಹುದು ಅಂತ. ರೂಬಿ ಅಂದ್ರೆ ಮಾಣಿಕ್ಯ ಅಂತ ಹೇಳ್ತೀವಿ. ಮುತ್ತು ಹಾಕೊಂಡ್ರೆ, ಯಾಕಂದ್ರೆ ಮುತ್ತು ತುಂಬಾ ಟೆನ್ಷನ್ ಮಾಡ್ಕೊಂತಾರೆ ಈ ಜಯಲಕ್ಷ್ಮಿ ಅವರು. ಸೊ ಆ ಟೆನ್ಷನ್ ಕಡಿಮೆ ಮಾಡೋದಕ್ಕೆ, ಸ್ವಲ್ಪ ಹೆಲ್ತ್ ಬಗ್ಗೆ ಇಂಪ್ರೂವ್ಮೆಂಟ್ಸ್ ಕೊಡೋದಕ್ಕೆ ಮುತ್ತು ಹಾಕೊಂಡ್ರೆ ಖಂಡಿತ ಚೆನ್ನಾಗಿರುತ್ತೆ. ಓಕೆ ಸರ್, ಪರಿಹಾರ ಏನ್ ಕೊಡ್ತಾರೆ ಅದನ್ನ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನೀವು ಮುಂದಿನ ಸಲ ನಮ್ಗೆ ಸಮಸ್ಯೆ ಇದೆ ಅಂತ ನಮ್ಮ ಕಾರ್ಯಕ್ರಮ ಮಾಡೋ ಅಷ್ಟೇ ಇರಲ್ಲ. ಹಲೋ ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ನಾನು ಮಧುಸೂದನ್. ಯಾರ ಬಗ್ಗೆ ತಿಳ್ಕೊಬೇಕು ಮಧುಸೂದನ್? ನಮ್ಮ ಮಗು ಬಗ್ಗೆ. ಮಗು ಹೆಸರೇನು? ಇಲ್ಲ, ಹೆಸರೇನು ಇಟ್ಟಿಲ್ಲ. ಡೇಟ್ ಆಫ್ ಬರ್ತ್ ಹೇಳ್ತೀರಾ? 3/2. ಓಕೆ, 2013.
ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? BTM ಲೆವೆಲ್. ಮಗು ಬಗ್ಗೆ ಏನ್ ತಿಳ್ಕೊಬೇಕು? ಮುಂದೆ ಭವಿಷ್ಯ ಹೇಗಿದೆ? ಓಕೆ, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮಧುಸೂದನ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ತಂದೆ ತಕ್ಕ ಮಗಳು, ತಂದೆಗೆ ಬುದ್ಧಿ ಹೇಳ್ಬಿಡ್ತಾಳೆ ಮಗಳು. ಯಾಕಂದ್ರೆ ತಂದೆ ಸ್ವಲ್ಪ ಸಾಫ್ಟ್ ನೇಚರ್ ಅಲ್ವಾ, ಎಲ್ಲಾರು ಮಾತು ಕೇಳ್ತಾರೆ, ಬೇರೆಯವ್ರ ಮಾತು ಕೇಳಿ ಮೋಸ ಹೋಗ್ತಾರೆ ತಂದೆಯವರು, ಮಧು ಅವರು ಅಲ್ವಾ. ಮಗಳು ಒಳ್ಳೆ ಮಗಳು ಹುಟ್ಟಿದಾಳೆ, ಒಳ್ಳೆ ಗುರುಗಳು ಅವ್ರು ನಿಮ್ಗೆ. ಸೊ ತುಂಬಾ ಚೆನ್ನಾಗಿರ್ತಾಳೆ ಮಗು. ಸೊ ಆಲ್ಮೋಸ್ಟ್ ನಿಮ್ ತರನೇ ಆಗಿದ್ರು ಸ್ವಲ್ಪ ನಿಮ್ಗಿಂತ ಸ್ವಲ್ಪ ಬುದ್ಧಿವಂತರು ಜಾಸ್ತಿ ಈ ಮಗು. ಸಿಸ್ಟಮ್ಯಾಟಿಕ್ ಪರ್ಸನ್. ಸೊ ಮಧು ಸ್ವಲ್ಪ ಸಿಸ್ಟಮ್ಯಾಟಿಕ್ ಅಲ್ಲ, ಹೌದಾ ಅಲ್ವಾ ಮಧು ಅವರೇ? ಸ್ವಲ್ಪ ಪರವಾಗಿಲ್ಲ. ಅಲ್ಲ, ಯಾಕೆ ಹೇಳಿದೆ ಅಂದ್ರೆ ಈ ಮಧು ಅಂತ ಯಾವಾಗ ಕರ್ಸ್ಕೊಂತಿರೋ ಇನ್ನೊಬ್ರು ಹೇಳೋ ಕೆಲಸ ಜಾಸ್ತಿ ಮಾಡ್ತೀರಾ, ಇನ್ನೊಬ್ರು ಕೆಲ್ಸಕ್ಕೆ ತುಂಬಾ ಹೋಗ್ತೀರಾ ಅಂತ ಅಲ್ವಾ. ಸೊ ಅದಕ್ಕೋಸ್ಕರ ಮಗಳು ಸ್ವಲ್ಪ ದೊಡ್ಡಾದ್ಮೇಲೆ ಅಪ್ಪ ಈಗ ಮಾಡ್ಬಾರ್ದಪ್ಪ, ಈ ತರ ಮಾಡಪ್ಪ, ಸಿಸ್ಟಮ್ಯಾಟಿಕ್ ಆಗಿರಪ್ಪ ಅಂತ ಹೇಳ್ಕೊಂಡು ಮಗು ಆಗ್ಬಿಡ್ತಾವೆ ಇವಳು. ಸೊ ತುಂಬಾ ಚೆನ್ನಾಗಿರ್ತಾರೆ ಮಗು. ಸೊ ತುಂಬಾ ಬುದ್ಧಿವಂತೆ. ಹಾಗೆ ನೀವು ಎಷ್ಟು ಸಪೋರ್ಟ್ ಕೊಡ್ತೀರೋ ಅಷ್ಟು ಚೆನ್ನಾಗಿ ಬರೀತಾರೆ ಮಗು. ಜೊತೆಗೆ ಹೆಸರು, ಒಳ್ಳೆ ಹೆಸರು ಸೂಟಬಲ್ ಮಾಡ್ಕೊಂಡು ತುಂಬಾ ಚೆನ್ನಾಗಿರುತ್ತೆ ಈ ಮಗುಗೆ. ಸೊ ಈ ಮಗುಗೆ ಸ್ವಲ್ಪ ಸ್ಕಿನ್ ಅಲರ್ಜಿ ಬರ್ಬೋದು, ಕೋಲ್ಡ್ ಕಫ ಆಗತ್ತೆ, ಸ್ವಲ್ಪ ಇದ್ರ ಬಗ್ಗೆ ನೋಡ್ಕೊಳ್ಳಿ. ಸ್ಟೊಮಕ್ ಏನ್ ಹೇಳಿ, ಅದು ನೇಮ್ ನೋಡಿ ನಾವು ಹೇಳ್ತೀವಿ. ಈಗ ನಮ್ಮಲ್ಲಿ ಕ್ಲೈಂಟ್ಸ್ ಬರ್ತಾರೆ, ತುಂಬಾ ಜನ ಹೇಳ್ತಾರೆ ನಾವು ಒಂದು ತಿಂಗಳು 4 ಸಲ ಡಾಕ್ಟರ್ ತಗೊಂಡು ಮಕ್ಕಳನ್ನ ಅಂತ ಹೇಳ್ತಾರೆ. ಸೊ ನೇಮ್ ಚೇಂಜ್ ಮಾಡಿದಾಗ ಆ ಡೇಟ್ ಆಫ್ ಬರ್ತ್ ತಕ್ಕಂತೆ ನೇಮ್ ಇಟ್ಬಿಟ್ರೆ ಖಂಡಿತ ಆ ಹೆಲ್ತ್ ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಒಳ್ಳೆ ಹೆಸರು ಇಟ್ಕೊಳ್ಳಿ ಮಗುಗೆ, ಖಂಡಿತ ಒಳ್ಳೇದಾಗತ್ತೆ ಮಧುಸೂದನ್. ಥ್ಯಾಂಕ್ ಯು. ಓಕೆ, ನಮಸ್ಕಾರ. ಧನ್ಯವಾದಗಳು ಮಧುಸೂದನ್, ಕರೆ ಮಾಡೋದಕ್ಕೆ. ನೀವು ಕೂಡ ನಿಮ್ಮ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದಲ್ಲಿ ಖಂಡಿತವಾಗ್ಲೂ ನೀವು ಕೂಡ ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು. 26763366 2676676131. ನಿಮ್ಮ ಹುಟ್ಟಿದ ದಿನಾಂಕದ ಬಲಾಬಲ ನಿಮಗೆ ತಿಳಿಬೇಕು ಅಂತ ಇದ್ದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬಹುದು. ಕಾರ್ಯಕ್ರಮದಲ್ಲಿ ಹೆಚ್ಚು ನಮಗೆ ಗುರುಗಳ ಹತ್ರ ಮಾತಾಡಕ್ ಆಗಲ್ಲ ಅಂತ ಅನ್ನೋರು ನೇರವಾಗಿ ಮಾತಾಡಬಹುದು, ಅದನ್ನ ನೇರವಾಗಿ ಭೇಟಿ ಮಾಡಬಹುದು ಅಂತ ಹೇಳ್ತಾ ಇದೆ. ಅಂದ್ರೆ ಅಪಾಯಿಂಟ್ಮೆಂಟ್ ಇಸ್ ಮಸ್ಟ್. ಯಾರು ಫಸ್ಟ್ ಅಪಾಯಿಂಟ್ಮೆಂಟ್ ತಗೊಳ್ತಾರೋ ಅವ್ರಿಗೆ ಮೊದಲನೇ ಆದ್ಯತೆ ಕೂಡ ಕೊಡಲಾಗುತ್ತೆ. ಅಪಾಯಿಂಟ್ಮೆಂಟ್ ಇಲ್ಲದೆ ನೀವು ನೇರವಾಗಿ ಗುರುಗಳನ್ನ ಭೇಟಿ ಮಾಡಕ್ ಆಗೋದೇ ಇಲ್ಲ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ನೀವು ನೋಡಿರೋ ಹಾಗೆ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ಹೆಸರಿಗೆ ಯಾವ ಡೇಟ್ ಆಫ್ ಬರ್ತ್ನವ್ರಿಗೆ ಯಾವ ಹಲೋ ನಮಸ್ತೆ. ಹಲೋ ನಮಸ್ತೆ, ಹೇಳಿ, ಯಾರು ಮಾತಾಡ್ತಿರೋದು? ನನ್ನ ಹೆಸರು ಮಿಥುನ್ ಅಂತ. ಮಿಥುನ್, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಬಗ್ಗೆನಾ ಮ್ಯಾಮ್? ಓಕೆ ಮಿಥುನ್, ಡೇಟ್ ಆಫ್ ಬರ್ತ್ ಹೇಳಿ. 27/12/1991 ಮ್ಯಾಮ್. 1991. ಎಸ್ ಮ್ಯಾಮ್. ಓಕೆ ಮಿಥುನ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? CV ರಾಮನಗರ್ ಮ್ಯಾಮ್. ಓಕೆ, ಏನ್ ತಿಳ್ಕೋಬೇಕು ಮಿಥುನ್? ಮ್ಯಾಮ್ ನಮ್ಮ ಭವಿಷ್ಯ ಮತ್ತೆ ಏನು ಕೆಲಸ ಆಗ್ತಾಯಿಲ್ಲ, ಅದಕ್ಕೆ ಮ್ಯಾಮ್. ಓಕೆ, ಮಾತಾಡಿ. ಹಲೋ ಗುರುಜಿ. ನಮಸ್ಕಾರ ಮಿಥುನ್. ಹಲೋ 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 ಗುರುಜಿ. ಮಿಥುನ್ ಹೇಳಿ. ಗುರುಜಿ ಏನ್ ಕೆಲಸ ಮಾಡಿದ್ರೆ ಏನು ಆಗ್ತಾಯಿಲ್ಲ ಗುರುಜಿ, ಎಜುಕೇಶನ್ ಅಷ್ಟೆಲ್ಲ ಇದೆ. ಓಕೆ, ಮಿಥುನ್ ಅಂತ ಹೆಸರಿಟ್ಕೊಂಡಿದ್ದೀರಿ. ಮಿಥುನ್ ಗೊತ್ತಾಗ್ತಿಲ್ಲ ಗುರುಜಿ. ಓಕೆ, ಮಿಥುನ್ ಅಂತ ಹೆಸರಿಟ್ಕೊಂಡಿದ್ದೀರಿ. ಕೆಲಸ ಮಾಡ್ತಾ ಇದ್ದೀರಲ್ಲ ಮಿಥುನ್ ಈಗ ನೀವು? ಇಲ್ಲ ಗುರುಜಿ, ಡಿಗ್ರಿ ಬ್ಯಾಕ್ಲಾಗ್ ಒಂದೆರಡಿದೆ ಅದಕ್ಕೆ. ಓಕೆ, ಈಗ ನೋಡಿ ಮಿಥುನ್ ಅಂತ ಹೆಸರಿಟ್ಕೊಂಡಿದ್ದೀರಿ. ಮಿಥುನ್ ಅಂತ 7 ಬರುತ್ತೆ. 7 ಅಂತ ಹೇಳಿದ್ರೆ ನೋಡಿ ಸ್ವಲ್ಪ ಎಜುಕೇಶನ್ ಬ್ಯಾಕ್ ಆಗುತ್ತೆ. ಎಜುಕೇಶನ್ ಹೇಗೆ ಬೇಕಂತ ಓದ್ಬೇಕು ಅಂತ ಬಹಳ ಇಂಟ್ರೆಸ್ಟ್ ಇದೆ ನಿಮಗೆ. ಓದ್ಬೇಕು ಅಂತ ಕೂತಾಗ ನಿದ್ದೆ ಬರುತ್ತೆ ಅಲ್ವಾ. ಸೊ ಆ ಮಿಥುನ್ ಹೆಸರು ಫಸ್ಟ್ ಆಫ್ ಆಲ್ ಮಿಥುನ್ ಅದು ಎಮ್ ಇಂದ ಸ್ಟಾರ್ಟ್ ಮಾಡಿ ಇಟ್ಕೊಂಡಿದ್ರೆ ಸ್ವಲ್ಪ ಅದು ಕಷ್ಟ ಕೊಡುತ್ತೆ ನಿಮಗೆ, ಬ್ರೇಕೇಜ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಎಮ್ ಅಂದ್ರೆ 4 ಅಂತ ಹೇಳ್ತೀವಿ, 4 ಎಲ್ಲಿ ಬರುತ್ತೆ ಸ್ವಲ್ಪ ಎಜುಕೇಶನ್ ಬ್ರೇಕ್ ಆಗುತ್ತೆ. ಬಟ್ ಅದಕ್ಕೋಸ್ಕರ ಮಿಥುನ್ ಹೆಸರು ಸ್ವಲ್ಪ ಸೆಕೆಂಡ್ ನೇಮ್ ಮಾಡ್ಕೊಂಡು ಅದು ಮೊದಲು ಒಂದು ಹೊಸ ಹೆಸರು ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಈ ಜೊತೆಗೆ ನಮ್ಮ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೆಚ್ಚು ಹೋಗಬೇಕು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೆಚ್ಚು ಹೋಗ್ತಾ ಬನ್ನಿ. ಅದ್ರ ಜೊತೆಗೆ ವಿಷ್ಣು ದೇವಸ್ಥಾನಕ್ಕೆ ಹೆಚ್ಚು ಹೋಗಿ ಬನ್ನಿ. ಹಾಗೆ ನಿಮ್ಮ ಎಜುಕೇಶನ್ ಕಂಪ್ಲೀಟ್ ಮಾಡಬೇಕಲ್ವಾ, ಎಜುಕೇಶನ್ ಕಂಪ್ಲೀಟ್ ಮಾಡಬೇಕು, ಒಂದು ಪಚ್ಚೆ ಡಾಲರ್ ಹಾಕ್ಕೊಳ್ಳಿ. ಅಥವಾ ನಿಮಗೆ ಇಷ್ಟ ಇದ್ರೆ ನಿಮ್ಗೆ ಬಲಗೆ ಕಿರುಬೆರಳಿಗೆ ಒಂದು ಪಚ್ಚೆ ಉಂಗುರ ಹಾಕ್ಕೊಂಡ್ರೆ ಎಜುಕೇಶನ್ ಕಂಪ್ಲೀಟ್ ಮಾಡ್ತೀರಾ. ಅದು ನಿಮಗೆ ಮೈಂಡ್ ಬ್ಲಾಕ್ ಆಗಿರೋದು ಓಪನ್ ಮಾಡುತ್ತೆ. ಓಕೆ, ನೇಮ್ ಈಸ್ ಎ ಮಸ್ಟ್ ಚೇಂಜ್. ಹಾಗಾದ್ರೆ ನೇಮ್ ಮಿಥುನ್ ಹೆಸರು ನಿಮಗೆ ಒಳ್ಳೇದು ಕೊಡ್ತಾ ಇಲ್ಲ. ಸೊ ಮಿಥುನ್ ಹೆಸರು ಚೇಂಜ್ ಮಾಡ್ಕೊಂಡ್ರೆ, ಯಾಕಂದ್ರೆ ಮೂಡ್ ಇಲ್ಲ ಈಗ ನಿಮಗೆ, ಯಾವ್ದು ಮಾಡಿದ್ರು ಮೈಂಡ್ ಬ್ಲಾಕ್ ಆಗಿದೆ. ಮನೇಲಿ ಸುಮ್ಮನೆ ಏನಾದರೂ ಹೇಳ್ತಾ ಇರ್ತಾರೆ ಓದಪ್ಪ ಅಂತ ಹೇಳಿದಾಗ ಸುಮ್ಮನೆ ಅವ್ರ ಖುಷಿಗೆ ಓದ್ತೀರಾ, ಮತ್ತೆ ಬುಕ್ ಎತ್ತಿಟ್ಬಿಡ್ತೀರಾ ಅಲ್ವಾ. ಸೊ ನಿಮ್ಗೆ ಸಂಪಾದನೆ ಮಾಡಬೇಕು ಅಂತ ಆಸೆ ಬಂದ್ಬಿಟ್ಟಿದೆ ಈಗ ಅಲ್ವಾ. ಸೊ ಅದಕ್ಕೋಸ್ಕರ ಎಜುಕೇಶನ್ ಕಂಪ್ಲೀಟ್ ಮಾಡಿ ಖಂಡಿತ ಎಜುಕೇಶನ್ ಬಿಡಬೇಡಿ. ಈ ನೇಮ್ ಚೇಂಜ್ ಮಾಡ್ಕೊಂಡ್ರೆ ಖಂಡಿತ ಈ ಎಜುಕೇಶನ್ ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ ನಾನು ಹೇಳಿದ್ದು ಪಚ್ಚೆ ಹಾಕೊಳ್ಳಿ, ಖಂಡಿತ ಒಳ್ಳೇದಾಗತ್ತೆ ಮಿಥುನ್. ಓಕೆ,
ಸೊ ಈ ಪಚ್ಚೆ ಹಾಕಿದ್ರೆ ಅವ್ರಿಗೆ ಖಂಡಿತ ಈ ಕಾನ್ಸಂಟ್ರೇಷನ್ ನೋಡಿ, ಇವಾಗ ಕಾನ್ಸಂಟ್ರೇಷನ್ ಕಡಿಮೆ ಇರುತ್ತೆ. ಈ ಮಿಥುನ್ಗೆ ಏನಂದರೆ ಕಾನ್ಸಂಟ್ರೇಷನ್ ಕಡಿಮೆ ಇರೋದ್ರಿಂದ ಆ ಪಚ್ಚೆ ಒಂದು ಹಾಕ್ಕೊಂಡ್ರೆ ಕಾನ್ಸಂಟ್ರೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದು ಒಳ್ಳೇದಾಗುತ್ತೆ ಅವರಿಗೆ. ಓಕೆ, ಹಲೋ ಹಲೋ ನಮಸ್ತೆ. ಓಕೆ, ಕರೆ ಕಟ್ ಆಗಿರಬೇಕು. ಈ ಮಿಥುನ್ ಹೆಸರು ಹೇಳಿದ್ರೆ ಮಿಥುನ್ ಅಂತ 25 ಬಂದಾಗ ಇವರು 27ನೇ ತಾರೀಕು ಕೊಟ್ಟಿದ್ದಾರೆ. ಸೊ ಇವ್ರು ಸ್ವಲ್ಪ ಯಾರು ಮಾತು ಕೇಳಲ್ಲ. ಈಗ ಮಿಥುನ್ ಆ್ಯಕ್ಚುಲಿ ಇವ್ರು ಬುದ್ಧಿವಂತರಾದ್ರೂ ಆ ಬುದ್ಧಿವಂತಿಕೆ ತೋರ್ಸೋಕ್ಕಾಗಲ್ಲ. ಯಾಕಂದರೆ ಮಿಥುನ್ ಅಂದರೆ 25 ಬಂದಾಗ 7 ಬಂದಾಗ ಸ್ವಲ್ಪ ಇವರಿಗೆ ಬ್ಲಾಕ್ ಆಗುತ್ತೆ, ಮೈಂಡ್ ಬ್ಲಾಕ್ ಆಗುತ್ತೆ. ಸೊ ಮೈಂಡ್ ಓಪನ್ ಮಾಡಬೇಕಂದ್ರೆ ಖಂಡಿತ ಇವರಿಗೆ ಎ ಅಕ್ಷರದಿಂದ ಒಂದು ಹೆಸರು ಇಟ್ಕೊಂಡ್ರೆ ಖಂಡಿತ ತುಂಬ ಚೆನ್ನಾಗಾಗ್ತಾರೆ. ಮೈಂಡ್ ಬ್ಲಾಕ್ ಆಗಿರೋದು ಓಪನ್ ಆಗುತ್ತೆ. ಅದ್ರ ಜೊತೆಗೆ ಪಚ್ಚೆ ಅಂತ $1 ಹಾಕ್ಕೊಂಡ್ರೆ ಆಗುತ್ತೆ. ಹೀಗೆ ಈ 5ನೇ ತಾರೀಕು ಬಗ್ಗೆ ಮಾತಾಡ್ತಾ ಇದ್ವಿ. ಅವರಿಗೆ ಲಕ್ಕಿ ಮೆಟಲ್ಸ್ ಅಂತ ಕೂಡ ಹೇಳಬೇಕಾಗತ್ತೆ. ಲಕ್ಕಿ ಮೆಟಲ್ಸ್ ಸಿಲ್ವರ್ ಅಥವಾ ಪ್ಲಾಟಿನಮ್ ತುಂಬ ಚೆನ್ನಾಗಿರುತ್ತೆ, ಅದು ಒಳ್ಳೆಯದು. ಈ 5ನೇ ತಾರೀಕು ಕೊಟ್ಟರು ತಾಯಿ ಮಗ ಗ್ಯಾರಂಟಿ. ಅಂದರೆ ತಾಯಿ ಮಗ, ನಾನು ತಪ್ಪು ಅಂತ ನಾನು ಹೇಳಲ್ಲ. ಇವ್ರು ಮದುವೆ ಆದಮೇಲೆ ಯಾವುದೇ ಕಾರಣಕ್ಕೂ ತಾಯಿ ಮೊದಲು, ಆಮೇಲೆ ಎಲ್ಲರೂ ಅಂತ ಹೇಳ್ತಾರೆ. ಸೊ ಅದೇ ಈ 5ನೇ ತಾರೀಕು ಮದುವೆ ಯಾರು ಮದುವೆ ಆಗಿರ್ತಾರೆ ಆ ಹೆಂಡತಿ ಕಂಪ್ಲೇಂಟ್ ಇಷ್ಟೇ, ಅವ್ರ ಅಮ್ಮ ಮಾತು ಬಿಟ್ಟು ಯಾರು ಮಾತು ಕೇಳಲ್ಲಪ್ಪ, ತಾಯಿ ಮಾತೇ ಅವ್ರಿಗೆ ದೇವರ ಮಾತು ಆದಂಗೆ ಆಗಿದೆ ಅಂತ. ಖಂಡಿತ ಈ 5ನೇ ತಾರೀಕು ಕೊಟ್ಟರು ಮಕ್ಕಳು ಎಲ್ಲ ತಾಯಿ ಮಕ್ಕಳೇ ಆಗಿರ್ತಾರೆ. ತಾಯಿಗೆ ಸಪೋರ್ಟಿವ್, ಖಂಡಿತ ತಾಯಿನ ಯಾವತ್ತೂ ಬಿಡೋದಿಲ್ಲ. ತಾಯಿನ ಮೇಲೆ ತಾಯಿಯೇ ದೇವರು ಅಂದಾಗ ಆ ತಾಯಿ ನಮಸ್ಕಾರ ಮಾಡಿದ್ರೆ ಖಂಡಿತ ಹೋಗೋದಿಲ್ಲ ಹೊರಗಡೆ. ಆ ಥರ ಮಕ್ಕಳು. ಹಲೋ ಹಲೋ ನಮಸ್ತೆ, ಯಾರು ಮಾತಾಡ್ತಿರೋದು? ನಾನು ನಾಗರತ್ನ ಅಂತ ಮಾತಾಡ್ತಾ ಇರೋದು. ಓಕೆ ಮಾ, ಯಾರ ಬಗ್ಗೆ ತಿಳ್ಕೊಬೇಕುಮಾ? ನನ್ನ ಬಗ್ಗೆನೇ ತಿಳ್ಕೊಬೇಕಾಗಿತ್ತು. ಹೇಳಿಮಾ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನಂದು 6th ಅಕ್ಟೋಬರ್ ಓಕೆ 1971. ಎಲ್ಲಿಂದ ಕರೆ ಮಾಡ್ತಿದ್ರ ನಾಗರತ್ನ? ನಾನು ಕುಮಾರ ಪಾರ್ಕ್, ಬ್ಯಾಂಗ್ಳೂರ್. ಓಕೆ, ಏನ್ ತಿಳ್ಕೊಬೇಕುಮಾ? ನನ್ನ ಬಗ್ಗೆನೇ ತಿಳ್ಕೋಬೇಕು. ಬೇಸಿಕಲಿ ಹೆಲ್ತ್ ಅಂಡ್ ಕರಿಯರ್ ಏನಿದೆ ಅಂತ. ಐ ಬಿನ್ ವರ್ಕಿಂಗ್. ಫರ್ದರ್ ಹೇಗಿದೆ ನೋಡ್ಬೇಕಾಗಿ. ಸ್ವಲ್ಪ ಹೆಲ್ತ್ ಅವಾಗ ಅಪ್ಸೆಟ್ ಆಗ್ತಾ ಇದೆ. ಓಕೆ ಫೈನ್, ಯಾ ಮಾತಾಡಿ. ನಮಸ್ಕಾರ ನಾಗರತ್ನ, ನಮಸ್ಕಾರ. ಹೇಗಿದ್ದೀರಮ್ಮ? ಓಕೆ, ಹೆಲ್ತ್ ಅಪ್ಸೆಟ್ ಆಗುತ್ತೆ. ಹೆಲ್ತ್ ಅಪ್ಸೆಟ್ ಆಗೋದು ನಿಮ್ಮಿಂದನೇ. ನೀವು ಕೋಪ ಮಾಡ್ಕೊಳ್ತೀರಲ್ಲ, ಭಾಳ ಬೇಗ ಕೋಪ ಮಾಡ್ಕೊತೀರಲ್ಲ ನಾಗರತ್ನ ಅವರು ನೀವು, ಅಲ್ವಾ? ಎಲ್ಲರೂ ಅನ್ಕೊಬೋದು ಏನು ಗುರುಗಳೆಲ್ಲರೂ ಕೋಪ ಮಾಡ್ಕೊತಾರೆ ಅಂತ. ಖಂಡಿತ ಈ ಹೆಸರವ್ರು ಮಾತ್ರ ನಾವು ಹೇಳಕ್ಕಾಗೋದು, ಇಲ್ಲಾಂದ್ರೆ ಹೇಳಲಿಕ್ಕಾಗಲ್ಲ. ಓಕೆ, ಈ ನಾಗರತ್ನ ಅವ್ರ ಮದುವೆ ಆಗಿದೆ ನಿಮ್ಗೆ? ಮಗು ಇದ್ದಾರಲ್ವಾ? ಯಜಮಾನರು ನೀವು ಹೇಳ್ದಂಗೆ ಕೇಳಬೇಕು. ಕಷ್ಟ ಇಲ್ಲ, ಅದು ಅದೇ ಒಂದು ಟೆನ್ಷನ್ ಮಾಡ್ಕೊಂಡು ನೀವು ಹೆಲ್ತ್ ಅಪ್ಸೆಟ್ ಮಾಡ್ಕೊಂಡಿರೋದು ಅಲ್ವಾ? ಅದಕ್ಕೋಸ್ಕರ ನಾಗರತ್ನ ಅವರೇ, ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಬೇಡಿ ಈ ಒಂದು ಸಣ್ಣ ವಿಷಯದಲ್ಲಿ. ಯಾಕಂದ್ರೆ ನೀವು ಹೇಳೋದ್ ರೀತಿ ಕರೆಕ್ಟ್ ಇದೆ, ನಿಮ್ಮ ಯಜಮಾನರಿಗೆ ಅರ್ಥ ಆಗ್ತಾ ಇಲ್ಲ ಅದು. ಆದ್ರೆ ನೀವು ಸ್ವಲ್ಪ ಸ್ಲೋ, ಅದೇ ಮಾತನ್ನ ಸ್ವಲ್ಪ ಸ್ಲೋ ಹೇಳಿದ್ರೆ ಖಂಡಿತ ಅವ್ರು ಕೇಳ್ತಾರೆ. ನೀವು ಸ್ವಲ್ಪ ಫೋರ್ಸ್ ಜಾಸ್ತಿ ಹೇಳ್ತಿರಲ್ಲ, ಅದನ್ನ ಸ್ವಲ್ಪ ಕೇಳೋದಿಲ್ಲ ಅವರು, ಅಲ್ವಾ? ನಿಮ್ಮ ಯಜಮಾನ್ರು ಡೇಟ್ ಆಫ್ ಬರ್ತ್ 3ನೇ ತಾರೀಕು ಅಲ್ಲ ತಾನೆ? ನಿಮ್ಮ ಯಜಮಾನ್ರು ಡೇಟ್ ಆಫ್ ಬರ್ತ್ 14th ಅಲ್ವಾ? ಸೊ ನಿಮ್ಗಿಂತ ಸ್ಪೀಡ್ ಜಾಸ್ತಿ ಅವರು. ಸೊ ನೀವೆಲ್ಲಿ ಇಟ್ಕೊಳಕ್ ಹೋದಾಗ ಫೋರ್ಸ್ ಕೊಟ್ಟಾಗ ಅವ್ರ ಫೋರ್ಸಲ್ಲಿ ನಿಲ್ಲಕ್ಕಾಗಲ್ಲ ಅವರು, ಅಲ್ವಾ? ಈಗ ತಾನೇ ಹೇಳಿದ 5ನೇ ತಾರೀಕು ಕೊಟ್ಟರೆ ಮಕ್ಕಳೆಲ್ಲ ತಾಯಿಯ ಮಕ್ಕಳು, ತಾಯಿನ ಬಿಡೋದಿಲ್ಲ ಅಲ್ವಾ? ನಿಮ್ಮ ಅತ್ತೆಯವ್ರು ಇದ್ದಾರಾ? ಹಾ, ನೋಡಿ ಅವ್ರನ್ನ ನಿಮ್ಮ ಯಜಮಾನ್ರು ಅವ್ರನ್ನ ಬಿಟ್ಟು, ಅಂದ್ರೆ ಅವ್ರ ಮಾತು ಬಿಟ್ಟು ಬೇರೆ ಮಾತಿಲ್ಲ ಅಂದಾಗ ತಾಯಿ ಬಗ್ಗೆ ಬಹಳ ಪ್ರೀತಿ ಇರುತ್ತೆ. ತಾಯಿ ಮಾತು ಬಿಟ್ಟು ನೆಕ್ಸ್ಟ್ ಮಿಕ್ಕಿದ ಯಾವ್ದು ಹೇಳಿ? ಹೌದು, ಅಲ್ಲ ನೀವಲ್ಲ, ನಾನು ನಾರ್ಮಲ್ ಹೇಳಿದ್ದು ಆ ಡೇಟ್ನವ್ರು ತುಂಬಾ ಮಾತು ಕೇಳ್ತಾರೆ ಅಂತ. ಕೇಳ್ಬೇಕು, ಖಂಡಿತ ಒಳ್ಳೇದು ಅಂತ ನಾನು ಹೇಳಿದೆ ಈಗ. ಸೊ ನಾಗರತ್ನ ಹೆಸರು ಚೇಂಜ್ ಇಸ್ ಎ ಮಸ್ಟ್. ಯಾಕಂತ ಹೇಳಿದ್ರೆ ನಾಗರತ್ನ ಅವರು ಮದುವೆಗೆ ಮೊದಲು ತುಂಬಾ ಚೆನ್ನಾಗಿದ್ರು, ಮದುವೆ ಆದ್ಮೇಲೆ ಸ್ವಲ್ಪ ಏನೋ ಕಷ್ಟ, ನನಗೆಲ್ಲ ಇದ್ದು ಏನೂ ಇಲ್ಲ ಅಂದಾಗ ಆಗ್ಬಿಟ್ಟಿದೆ ಅಲ್ವಾ? ಸೊ ನಾಗರತ್ನ ಅವ್ರ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಖಂಡಿತ ತುಂಬಾ ಚೆನ್ನಾಗಿ ಆಗ್ತೀರಾ. ನೀವು ಅನ್ಕೊಂಡು ಸಾಧಿಸ್ತೀರಾ. ಈಗಾಗಲೇ ನೀವು ಅನ್ಕೊಂಡು ಸಾಧಿಸ್ತಾ ಬಂದಿರಾ, ಬಟ್ ನೆಮ್ಮದಿ ಇಲ್ಲ ನಿಮ್ಗೆ. ಸೊ ಅದಕ್ಕೋಸ್ಕರ ನಾಗರತ್ನ ಹೆಸರು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು. ಸೊ ಆ ಜೊತೆಗೆ ಎಡಗೈ ಉಂಗುರದ ಬೆರಳು ಜರ್ಕಾಲ್ ಅಥವಾ ಡೈಮಂಡ್ ಹಾಕೊಳ್ಳಿ, ತುಂಬಾ ಚೆನ್ನಾಗಿರ್ತೀರಾ. ದುಡ್ಡು ಉಳಿಸ್ತೀರಾ. ಹಾಕೊಂಡಿದ್ದೀರಾ? ಹಾಗಾದ್ರೆ ದುಡ್ಡು ಉಳಿಸ್ತಾ ಇದ್ದೀರಾ. ಮೇಡಮ್ ಅವ್ರು ಸ್ವಲ್ಪ ದುಡ್ಡಿದೆ ನಿಮ್ಮ ಹತ್ರ, ಯಜಮಾನ್ರು ಕೇಳಿದಾಗ ಸಾಲ ಕೊಡ್ತೀರಾ ನೀವು? ನಾನು ಹೇಳಿದೆ ಸಾಲ ಅಂತ ಹೇಳಿದ್ರೆ ಯಜಮಾನ್ರಿಗೆ ನಾನು ದುಡ್ಡು ಬೇಕು ಅಂದಾಗ 5,000 ಕೊಟ್ಟಿರ್ತೀನಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಕೊಟ್ಬಿಡ್ಬೇಕು ನನಗೆ ಅಂತ ಹೇಳ್ಬಿಡ್ತೀರಾ ಸ್ಟ್ರಿಕ್ಟ್ ಆಗಿ. ಸೊ ಇದು ಹಾಗೆ ನೀವು ಒಂದು ಸ್ವಂತ ಬಿಲ್ಡಿಂಗ್ ಮಾಡ್ಬೇಕು ಅಂತಿದ್ದೀರಲ್ಲ, ಮಾಡಿದ್ದೀರಾ? ಮಾಡ್ಬೇಕಾ? ಓಕೆ, ನೀವು ಮಾಡಿದಿರಲ್ವಾ? ಆ ಒಂದು ಆಗಿದ ತಕ್ಷಣ ಮತ್ತೊಂದು ಬಿಲ್ಡಿಂಗ್ ಖಂಡಿತ ಮಾಡ್ತೀರಾ, 2 ಬಿಲ್ಡಿಂಗ್ ಮಾಡ್ತೀರಾ ನೀವು. ಸೊ ಇದು ಮಾಡ್ಕೊಳ್ಳಿ, ಭಯ ಪಡಬೇಡಿ. ಈ ನಾಗರತ್ನ ಹೆಸರು ಆಕ್ಚುಲಿ ಭಯ ಇಲ್ಲ, ನಾಗರತ್ನ ಹೆಸರು ಚೇಂಜ್ ಮಾಡ್ಕೊಂಡು ತುಂಬಾ ಒಳ್ಳೇದಾಗತ್ತೆ ಮಾನು. ನಮಸ್ಕಾರ.
ಧನ್ಯವಾದಗಳು ನಾಗರತ್ನ ಕರೆ ಮಾಡಿದ್ದಕ್ಕೆ. ಸೊ ಸಾಕಷ್ಟು ಇದು ಖುಷಿ ಪಟ್ರು ಅನ್ಸುತ್ತೆ. ಹೌದು, ಇದು ಯಾವುದೇ ನಾಗರತ್ನ ನಾಗರತ್ನ ತುಂಬ ಒಳ್ಳೆಯವರು, ಭಾಳ ಅವ್ರ ಯಜಮಾನರಿಗಿಂತ ಬುದ್ಧಿವಂತರು ಅಂತ ಹೇಳ್ಬೋದು. ಈ ನಾಗರತ್ನ ಹೆಸರು ಯಾರೇ ಇರಬೇಕು, ನೆಕ್ಸ್ಟ್ ವೀಕಿಂದ ನಾವು ಸುಮಾರು ಒಂದೊಂದು ವಾರಕ್ಕೆ ಒಂದೊಂದು 10 ಹೆಸರು ಹೇಳ್ಕೊಂಬರೋಣ, ಯಾವ ಹೆಸರವ್ರು ಏನೇನು ಕಷ್ಟಪಡ್ತಾರೆ ಅಂತ. ಹಾಗೆ ಈ ನಾಗರತ್ನವ್ರು ಯಾರೇ ಆಗಿರ್ಬೋದು, ಸ್ವಲ್ಪ ಯಜಮಾನದ ಸ್ವಲ್ಪ ಕಷ್ಟ ಅಂತ ಅನ್ಭವಿಸ್ತಾ ಇರ್ತಾರೆ. ಯಾಕಂದ್ರೆ ನೋಡಿ, ಇವರು ಭಾಳ ಒಳ್ಳೆ ಪ್ಲಾನ್ ಇದೆ, ಭಾಳ ಬುದ್ಧಿವಂತರು, ಅವ್ರ ಯಜಮಾನರು ಬುದ್ಧಿವಂತರಾದ್ರೆ ಅವ್ರಿಗಿಂತ ಜಾಸ್ತಿ ಸ್ಪೀಡು. ಆ ಫೋರ್ಸ್ ಹೇಳ್ತಾರಲ್ಲ, ಅದರಿಂದ ಸ್ವಲ್ಪ ಬೇಜಾರಾಗಿ ಆ ಯಜಮಾನರು ಏನೂ ಕೇಳಲ್ಲ. ಸೊ ಅದರಿಂದ ಇವ್ರು ಅಪ್ಸೆಟ್ ಆಗ್ಬಿಟ್ಟು ಅವಾಗ ಏನಾಗುತ್ತೆ, ಇವ್ರಿಗೆ ಹೆಲ್ತ್ ಅಪ್ಸೆಟ್ ಆಗುತ್ತೆ. ಸೊ ಇವರು ಭಾಳ ಚೆನ್ನಾಗಿಂತ ನೋಡಿದ್ರೂ ಭಾಳ ಬೇಗ ಗ್ರೇ ಏರ್ಸ್ ಆಗಿಬಿಡುತ್ತೆ ಇವರಿಗೆ. ಸೊ ಟೆನ್ಷನ್ ಮಾಡೋ ಹೆಣ್ಮಕ್ಳು ಗ್ರೇ ಏರ್ಸ್ ಆಗಿಬಿಡುತ್ತೆ. ಸೊ ಅದು ಆಗೋದು ಬೇಡ ನಾಗರತ್ನ ಅವರಿಗೆ. ಸ್ವಲ್ಪ ಟೆನ್ಷನ್ ಕಡಿಮೆ ಮಾಡ್ಕೊಳ್ಳಿ, ಒಳ್ಳೇದಾಗಲಿ. ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮಾ, ಹೇಳಿ, ಯಾರು ಮಾತಾಡ್ತಿರೋದು? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ, ಇಲ್ಲ ಕರೆ ಕಟ್ ಆಗುತ್ತೆ. ನೀವು ಮಾತಾಡೋಕೆ ಮುಂಚೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಮ್ಯೂಟ್ ಮಾಡ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಕಟ್ ಆಗುತ್ತೆ ಅಂತಾನೆ ಹೇಳ್ತಾ ಇದ್ದೀನಿ. ನಾನು ಕೂಡ ಅದನ್ನ ಏನು ಮುಟ್ಲಿಲ್ಲ ಫೋನ್, ಅದು ಆಟೋಮೆಟಿಕ್ ಕಟ್ ಆಯ್ತು. ಸೊ ಹೇಳ್ತಾ ಇದ್ರು ಪದೇ ಪದೇ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ ಅಂತಂದ್ರೂ ಪರವಾಗಿಲ್ಲ, ಧೈರ್ಯವಾಗಿ ನಾನು ಟಿವಿ ವಾಲ್ಯೂಮ್ ಕೊಟ್ಟೆ ಕೇಳಿಸ್ಕೋತೀನಿ ಅಂತಂದ್ರೆ ಖಂಡಿತವಾಗ್ಲೂ ನಿಮ್ಮ ಬಗ್ಗೆ ತಿಳ್ಕೊಳಕ್ ಕಷ್ಟ ಆಗುತ್ತೆ. ಸೊ ಕಾರ್ಯಕ್ರಮದಲ್ಲಿ ನಿಮ್ಮ ಬಗ್ಗೆ ತಿಳ್ಕೊಬೇಕು, ನೀವು ಮುಂದಿನ ಜೀವನದಲ್ಲಿ ಏನಾದರೂ ಕಷ್ಟಗಳಿದ್ರೆ ಅದಕ್ಕೆ ಪರಿಹಾರಗಳನ್ನ ಏನು ಪಡ್ಕೋಬೇಕು ಅಂತ ಇದ್ದಲ್ಲಿ ನೀವು ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಲೇಬೇಕಾಗತ್ತೆ. ಸೊ ನೀವು ಪದೇ ಪದೇ ಹಲೋ ಹಲೋ ಅಂತಿದ್ರೆ ಕಾಲ್ ಕಟ್ ಆಗಿ ಆಗುತ್ತೆ. ಸೊ ಗುರುಗಳೇ ಮಾತಾಡ್ತಾ ಇದ್ದೀನಿ. ಓಕೆ, ಯಾವ ಮೆಟಲ್ ಯೂಸ್ ಆಗುತ್ತೆ 5ನೇ ತಾರೀಕುವರೆಗೆ ಅಂತ ಹೇಳ್ತೀವಿ. ಸೊ 5ನೇ ಬುದ್ಧಿವಂತ ಆದ್ರೂ ಈ ನಾಗರತ್ನ ಅಂತ ಈ 28 ನಾಗರತ್ನ ಅಂದರೆ 28 ಬರುತ್ತೆ, 20 ಅಂದರೆ 1 ಬರುತ್ತೆ. ಸೊ ಸ್ಟಬನ್ ಜಾಸ್ತಿ, ಸ್ವಲ್ಪ ಲೀಡರ್ಶಿಪ್ ಜಾಸ್ತಿ. ಆವಾಗ ಅದು ಹೇಳಿದಾಗ ಸ್ವಲ್ಪ ಅಪ್ಸೆಟ್ ಆಗ್ತಾರೆ ಸ್ವಲ್ಪ. ಸೊ ಹಾಗೆ ಈ 5ನೇ ತಾರೀಕು ತಾಯಿ ಮಾತು ಕೇಳೋದು ಅಂತ ಹೇಳಿದೆ, ಅದ್ರ ಬಗ್ಗೆ ನೋಡಿ, ಅದು ನನಗೆ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳ್ಬಿಟ್ರು ಅವರು. ನಾನೇನೋ ಪರ್ಪಸ್ ಆಗಿ ನಾನು ನಾಗರತ್ನ ಅವರಿಗೆ ಅವರು ಯಜಮಾನ ತಾಯಿ ಮಾತು ಕೇಳ್ತಾರೆ ನಾನು ಹೇಳ್ಕೊಂಡಂಗೆ ಆಗ್ಬಿಡ್ತು ಅವ್ರು. ಖಂಡಿತ ಅದಲ್ಲ. ಈ 14 ತಾರೀಕು 5, 14, 23 ತಾರೀಕು ಯಾರೇ ಆಗಿದ್ರು ತಾಯಿ ಮಾತೇ ವೇದವಾಕ್ಯ ಅಂತ ಹೇಳಿದ್ರೆ, ತಾಯಿ ಮಾತು ಫಸ್ಟ್ ಕೇಳ್ತಾರೆ, ಮತ್ತು ಕಡೆಗೆ ಇದು ಮಾಡ್ಕೊತಾರೆ. ಸೊ ಅದಕ್ಕೋಸ್ಕರ ಆದಷ್ಟು ಅದನ್ನು ತಪ್ಪಲ್ಲ, ಖಂಡಿತ ಅದು ತಕ್ಕಂತೆ ಹೆಂಡತಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಖಂಡಿತ ಅವ್ರ ಜೀವನ, ಅವ್ರ ಫ್ಯಾಮಿಲಿ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸೊ ನಾಗರತ್ನ ಅವ್ರಿಗೆ ಯಾವುದೇ ಕಾರಣಕ್ಕೆ ಕೋಪ ಮಾಡ್ಕೊಂಡು ಕಡಿಮೆ ಮಾಡಿಕೊಂಡು ಎಲ್ಲ ಒಳ್ಳೇದು ಮಾಡಿಕೊಂಡ್ರೆ, ನೇಮ್ ಚೇಂಜ್ ಇದೆ ಮಸ್ಟ್ ನಾಗರತ್ನ ಅವ್ರು ಚೇಂಜ್ ಮಾಡಿಕೊಂಡ್ರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಇವ್ರ ಪ್ಲಾನ್ಸ್ ತುಂಬ ಚೆನ್ನಾಗಿ, ಈಗಾಗಲೇ 1 ಬಿಲ್ಡಿಂಗ್ ಮಾಡಿದೆ ಅಂತ ಹೇಳ್ತಾರೆ. ನಾನು ಹೇಳಿದ್ರೆ ಇವರು 2 ಬಿಲ್ಡಿಂಗ್ ಮಾಡ್ತಾರೆ ಅಂತ, ಇನ್ನೊಂದು ಬಿಲ್ಡಿಂಗ್ ಖಂಡಿತ ಕೈ ಹಾಕ್ತಾರೆ. ಓಕೆ, ಸೊ ನಾಗರತ್ನ ಅವ್ರಿಗೆ ಖುಷಿಯಾಗಿರುತ್ತೆ ಅಂತ ಭಾವಿಸ್ತೀವಿ. ಸೊ ಗುರುಗಳ ಹಿಂದಿನ ಸಂಚಿಕೆಯಲ್ಲಿ ನಾವು ಹೇಳ್ತಾ ಇದ್ವಿ 12 ರಾಶಿಯವ್ರಿಗೆ, ಒಬ್ಬೊಬ್ಬ ರಾಶಿಯವ್ರಿಗೆ ಏನೇನು ಸಮಸ್ಯೆ ಇರುತ್ತೆ, ಅದಕ್ಕೆ ಪರಿಹಾರಗಳನ್ನ ಏನೇನ್ ಮಾಡ್ಕೋಬೇಕು ಅಂತ. ಲಾಸ್ಟ್ ಮೇಷ ರಾಶಿ ಹೇಳಿದ್ವಿ, ಇವತ್ತು ವೃಷಭ ರಾಶಿ ಪರಿಹಾರಗಳನ್ನ. ವೃಷಭ ರಾಶಿ ಟಾರಸ್ ಅಂತ ಹೇಳ್ತಾರೆ. ಹಾಗೆ ಇಂಗ್ಲಿಷ್ ತಗೊಂಡ್ರೆ ಏಪ್ರಿಲ್ 19 ಮೇ 20 ಯಾರು ಹುಟ್ಟಿದ್ರು ಅವರು ಇದನ್ನ ಫಾಲೋ ಮಾಡ್ಬೋದು. ಒಬ್ಬರಿಗೆ ನಾನು ಯಾವ ಡೇಟ್ ಕರೆಕ್ಟ್ ಆಗಿಲ್ಲ, ನನ್ನ ಸ್ಕೂಲ್ ಸರ್ಟಿಫಿಕೇಟ್ ಡೇಟ್ ಇದೆ, ಅವರು ಕೂಡ ಇದನ್ನ ಫಾಲೋ ಮಾಡ್ಬೋದು. ಹಾಗೆ ವೃಷಭ ರಾಶಿ ಕೃತಿಕಾ ನಕ್ಷತ್ರ 2, 3, 4ನೇ ಪಾದ, ಹಾಗೆ ರೋಹಿಣಿ ನಕ್ಷತ್ರ, ಮೃಗಶಿರ ನಕ್ಷತ್ರ 1, 2ನೇ ಪಾದದವರು. ಈ ಏನೋ ಪರಿಹಾರ, ನನ್ನ ಕೆಲಸಗಳು ಆಗ್ತಾ ಇಲ್ಲ, ನಾನು ಏನೇ ಮಾಡೋದು ಮದುವೆ ತೊಂದರೆ ಆಗ್ತದೆ, ಅಡಚಣೆಗಳಾಗ್ತದೆ, ಕೆಲಸದಲ್ಲಿ ಪ್ರಮೋಷನ್ ಆಗ್ತಾಯಿಲ್ಲ, ನನಗೆ ಕೆಲಸ ಸಿಗ್ತಾ ಇಲ್ಲ, ಅಪ್ಲಿಕೇಶನ್ ಆಗ್ತದೆ, ಯಾವುದೂ ಕೆಲಸ ಬರ್ತಾ ಇಲ್ಲ, ಈ ಥರ ಇದ್ದವರು ಶನಿ ದೇವರಿಗೆ ಶನಿವಾರ ದಿವಸ ಬಿಫೋರ್ ಅಮಾವಾಸ್ಯೆ ನಾನು ಹೇಳಿದೆ. ಈಗ ನಾಡಿದ್ದು 8ನೇ ತಾರೀಕು ಅಮಾವಾಸ್ಯೆ ಇದೆ, ನಾಳೆ ಶನಿವಾರ ಬರುತ್ತೆ. ಬಿಫೋರ್ ಅಮಾವಾಸ್ಯೆ ಯಾವ ಶನಿವಾರ ಬರುತ್ತೋ ಆ ಶನಿವಾರ ದಿವಸ ಶನಿ ದೇವರಿಗೆ ತೈಲಾಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ನಾಳೆ ತ್ರಯೋದಶಿ, ಶನಿ ತ್ರಯೋದಶಿ ಅಂತ ಹೇಳ್ತೀವಿ. ಸೊ ನಾಳೆ ಎಲ್ಲರೂ ಯಾರು ಬೇಕಾದರೂ ಆಗ್ಬೋದು, ಆ ಶನಿ ಮಹಾತ್ಮಂಗೆ ತೈಲಾಭಿಷೇಕ ಎಣ್ಣೆ ತೊಗೊಂಡೋಗಿ ಕೊಟ್ಟು, ಇವತ್ತೇ ತೊಗೊಂಡೋಗಿ ಕೊಟ್ಟು ನಿಮ್ಮ ಹೆಸರು ಮತ್ತು ರಾಶಿ ನಕ್ಷತ್ರ ಬರೆದು ಬಂದುಬಿಟ್ರೆ ಈ ದಿವಸ ಮತ್ತೆ ಬರೋದು ಕಷ್ಟ, ಮತ್ತೆ ಬರೋದು ನೆಕ್ಸ್ಟ್ ಮತ್ತೆ ಇನ್ನೊಂದು ಇದಕ್ಕೆ. ಸೊ ಅದಕ್ಕೋಸ್ಕರ ಈಗಲೇ ಮಾಡಿಬಿಟ್ರೆ ತುಂಬ ಒಳ್ಳೆಯದು, ಅದು ಒಳ್ಳೆಯದು. ಆ ಜೊತೆಗೆ ರಾಹುಗೆ ಹಾಲಾಭಿಷೇಕ ಮಾಡಬೇಕು ಶನಿವಾರ ದಿವಸನೇ. ಹಾಲಾಭಿಷೇಕ ಮಾಡಿದ್ರೆ ಖಂಡಿತ ತುಂಬ ಒಳ್ಳೆಯದು. ಹಾಗೆ ಕೆಂಪು ಬೇಳೆ ಅಂತ ಹೇಳ್ತೀವಿ. ಸೊ ತೊಗರಿ ಬೇಳೆಯಲ್ಲಿ ಅರ್ಶಿನ ಬೇಳೆ ಒಂದು ಕೆಂಪು ಬೇಳೆ ಅಂತ ಬರುತ್ತೆ. ಆ ಕೆಂಪು ಬೇಳೆ 1200 ಗ್ರಾಮಷ್ಟು ದಾನ ಮಾಡಬೇಕು. ಅದು ಮಂಗಳವಾರ ದಿವಸ ದಾನ ಮಾಡಬೇಕು. ಇದು ಮಾಡಿದ್ರೆ ಖಂಡಿತ ಇವ್ರೇನು ಅಂದ್ಕೊಂಡಿದ್ರು ಅದು 1 ತಿಂಗಳು ಮಾಡಬೇಕು. ಖಂಡಿತ 1 ತಿಂಗಳು ಮಾಡಿದಾಗ ಒಂದು ಕೆಲಸ, ನೀವು ಅಂದ್ಕೊಂಡಿದ್ದ ಕೆಲಸ, ಒಂದು ಕೆಲಸ ಅಂದ್ಕೊಂಡು ದೇವರಿಗೆ ಇದನ್ನು ಮಾಡ್ತಾ ಬಂದರೆ ಆ 1 ತಿಂಗಳಲ್ಲಿ ಕೆಲಸ ನಡೆಯುತ್ತೆ. ಆ ಕೆಲಸ ನಡೆದ್ಮೇಲೆ ಮತ್ತೆ ನೆಕ್ಸ್ಟ್ ಒಂದು ಅಪ್ಲಿಕೇಶನ್ ಹಾಕ್ಕೊಳ್ಳಿ. ಅದೇ ಥರ ಇದು ಮಾಡಿದ್ರೆ ಖಂಡಿತ ಒಳ್ಳೆಯದಾಗತ್ತೆ. ಇದು ಎಲ್ಲರೂ ನಾಳೆ ಮಾತ್ರ ಶನಿ ತ್ರಯೋದಶಿ ಇರೋದ್ರಿಂದ ನಾಳೆ ಇದನ್ನು ಮಾಡಿದ್ರೆ ಖಂಡಿತ ಇವತ್ತೇ ತೊಗೊಂಡೋಗ್ಬಿಟ್ಟು ಹೆಸರು ಬರ್ಸ್ಬಿಟ್ಟು ಎಣ್ಣೆ ಕೊಟ್ಟು ಬಂದರೆ, ಯಾಕಂದರೆ ಬೆಳಗಿನ ಜಾವ ಅವರು ಅಭಿಷೇಕ ಮಾಡ್ತಾರೆ. ಸೊ ಬೆಳಗಿನ ಜಾವಕ್ಕೆ ಅಭಿಷೇಕ ಇವತ್ತು ಹೆಸರು ಬರ್ಸ್ಬಿಟ್ಟು ಎಣ್ಣೆ ಕೊಟ್ಟು ಬಂದರೆ ಖಂಡಿತ ಒಳ್ಳೆಯದಾಗತ್ತೆ. ಈ ಯಾರು ಕೆಲಸಗಳಾಗಿಲ್ಲ ಅನ್ನೋರು ಈ ಶನಿ ತ್ರಯೋದಶಿ ಕೆಲಸ ಎಣ್ಣೆ ಅಭಿಷೇಕ ಮಾಡಿದ್ರೆ ಅವ್ರ ಕೆಲಸಗಳು ಖಂಡಿತ ಫಾಸ್ಟಾಗಿ ಕೆಲಸ ಆಗುತ್ತೆ, ಒಳ್ಳೆಯದಾಗತ್ತೆ.
ಓಕೆ, ಸೊ ನಾಳೆ ಶನಿ ತ್ರಯೋದಶಿ ಇರೋದ್ರಿಂದ ಯಾರ್ಯಾರು ಕಷ್ಟಗಳಿಂದ ಬಳಲ್ತಾ ಇದ್ದಾರೆ, ಶನಿಯ ಒಂದು ಪ್ರಭಾವ ಅವ್ರ ಮೇಲಿದೆ, ನಮಗೆ ಶನಿಯ ಒಂದು ಆಶೀರ್ವಾದ ಬೇಕು ಅನ್ನೋರು ಕೂಡ ಅಂತಂದ್ರೆ ಹೋಗಿ ಒಂದು ಎಣ್ಣೆ ಒಂದು ಅಭಿಷೇಕವನ್ನ ಮಾಡಿಸಬಹುದು, ತೈಲಾಭಿಷೇಕವನ್ನ ಮಾಡಿಸಬಹುದು. ಇವತ್ತೇ ರಾತ್ರಿ ನೀವು ಹೋಗಿ ನಿಮ್ಮ ಹೆಸರು ಅಥವಾ ನಿಮ್ಮ ಒಂದು ಡೀಟೇಲ್ಸ್ ಏನಿದೆ ಅವೆಲ್ಲವನ್ನ ಕೊಟ್ಟು ಬರ್ಸ್ಬಿಟ್ಟು ಬರಬಹುದು. ನಾಳೆ ಅಂತ ದಿನ ಮತ್ತೆ ಬರೋದು ಕಷ್ಟ ಆಗತ್ತೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತಂದ್ರೆ ನಾಳೆ ತೈಲಾಭಿಷೇಕ ಮಾಡಿಸಬಹುದು ಶನಿ ಮಹಾತ್ಮನ್ಗೆ ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು. ಸೊ ಧನ್ಯವಾದಗಳು ಗುರುಗಳೇ, ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಅಂಡ್ ಕೊನೆಯದಾಗಿ ಏನು ಹೇಳ್ತೀರಾ? ಶನಿ ತ್ರಯೋದಶಿ ನೋಡಿ, ನಾನು ಹೇಳಿದೆ ಶನಿ ತ್ರಯೋದಶಿ ನೀವು ಹೇಳ್ತಾ ಇದ್ರಲ್ಲ, ಶನಿ ತ್ರಯೋದಶಿ ದಿವಸ ಎಣ್ಣೆ ಕೊಟ್ಟವರು ಖಂಡಿತ ಅವ್ರಿಗೆ ಆ ಕೆಲಸ ಏನಾಗಿಲ್ಲ, ಆ ಕೆಲಸ ಅವತ್ತೇ ರಿಸಲ್ಟ್ ಬರ್ಬೋದು, ಅಷ್ಟು ಒಳ್ಳೆಯದು. ಅಂದರೆ ಶನಿ ತ್ರಯೋದಶಿ ಎಣ್ಣೆ ಇವತ್ತೇ ತೊಗೊಂಡೋಗಿ ಕೊಡಬೇಕು. ಆದರೆ ಬೇಕಾದರೆ ಅಭಿಷೇಕ ಮಾಡೋ ದಿವಸ ಕೂತ್ಕೊಂಡು ನೋಡ್ಬೋದು, ಅಭಿಷೇಕ ನೋಡೋದು ತುಂಬ ಒಳ್ಳೆಯದು. ಸೊ ಹಾಗೆ ಎಲ್ಲರೂ ಶನಿ ಅಂತ ತಕ್ಷಣ ಏನಪ್ಪ ಶನಿದೇವರು ಕೊಡೋಕೆ ಹೇಳ್ತಾರೆ ಗುರುಗಳು, ಶನಿದೇವರು ಕರ್ಮಕಾರಕ, ಸೊ ಕೆಲಸ ಕೊಡೋನು ಅವನೇ. ಸೊ ಅದಕ್ಕೋಸ್ಕರ ಅವನಿಗೆ ನಾವು ಪೂಜೆ ಮಾಡಿದ್ರೆ ಖಂಡಿತ ಕೆಲಸಗಳು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಖಂಡಿತ ಆಗ್ತಾ ಹೋಗುತ್ತೆ. ಅವ್ನು ದಾರಿ ತೋರಿಸ್ಬಿಟ್ರೆ ಗೇಟ್ ಓಪನ್ ಮಾಡ್ದಂಗೆ ನಿಮಗೆಲ್ಲ ಮುಂದೆ ಕೆಲಸ ಆಗ್ತಾ ಹೋಗುತ್ತೆ. ಇದು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಓಕೆ, ಧನ್ಯವಾದಗಳು ಗುರುಗಳೇ. ಸೊ ನೋಡಿದಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ರು. 5ನೇ ತಾರೀಕು ಬಗ್ಗೆ ಅವರ ಫುಲ್ ಡೀಟೇಲ್ಸ್ನ ಕೊಟ್ಟರು. ಆ್ಯಂಡ್ ಅವ್ರಿಗೆ ಯಾವ ದೇವರು ಸೂಟ್ ಆಗುತ್ತೆ, ಯಾವ ಕಲರ್ ಸೂಟ್ ಆಗುತ್ತೆ, ಹೀಗೆ ಅವ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟರು. ವೃಷಭ ರಾಶಿಯವರಿಗೆ ಅಂತಂದರೆ ಏನೇ ಕಷ್ಟ ಇದ್ರೂ ಅವ್ರಿಗೆ ಪರಿಹಾರವನ್ನಾಗಿ ಏನು ಮಾಡ್ಕೋಬೇಕು ಅನ್ನೋದನ್ನ ಕೂಡ ತಿಳಿಸ್ಕೊಟ್ರು. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರ್ಯಾರು ಕರೆ ಸಿಕ್ಕಲ್ವೋ ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ, ನೇರವಾಗಿ ನೀವು ಗುರುಗಳನ್ನ ಭೇಟಿ ಮಾಡೋ ಅವಕಾಶ ಕೂಡ ನಿಮ್ಗೆ ಸಿಗುತ್ತೆ. ನಮ್ಮ ಅಪಾಯಿಂಟ್ಮೆಂಟ್ ನಂಬರ್ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿತ್ತು, ಆ ನಂಬರ್ ಕಾಲ್ ಮಾಡಿದಲ್ಲಿ ನಿಮಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಅಪಾಯಿಂಟ್ಮೆಂಟ್ ಕೊಟ್ಟ ಅರ್ಧ ಗಂಟೆ ಮುಂಚೆ ನೀವು ಕಚೇರಿಯಲ್ಲಿದ್ದರೆ ಗುರುಗಳನ್ನ ಭೇಟಿ ಮಾಡಬಹುದು. ನಿಮ್ಮ ಹೆಸರಿನ ಬದಲಾವಣೆ ಕೂಡ ನೀವು ಮಾಡ್ಕೋಬಹುದು. ಅಂಡ್ ನಮ್ಮ ಅಡ್ರೆಸ್ನ ನೋಟ್ ಮಾಡ್ಕೊಳ್ಳಿ. ನಂಬರ್ 59/1 3rd ಕ್ರಾಸ್, ಭಾರತಿ ಲೇಔಟ್, ಶ್ರೀನಿವಾಸ ಥಿಯೇಟರ್ ರೋಡ್, ಗಣೇಶ ಸುಬ್ರಹ್ಮಣ್ಯ ದೇವಸ್ಥಾನದ ಹತ್ತಿರ, SG ಪಾಳ್ಯ, ಬೆಂಗಳೂರು 29. ಮುಂದಿನ ಶುಕ್ರವಾರ ಮತ್ತಷ್ಟು ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀವಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಸಿ ಬ್ಯಾಂಗ್ಳೂರ್. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. ನಿಮ್ಮ ಹುಟ್ಟಿದ ದಿನಾಂಕದ ಫಲ, ನಿಮ್ಮ ಹೆಸರಿನ ಬಲ ನಿಮಗೆಷ್ಟು ಗೊತ್ತು? ಹೆಸರೇ ಜೀವನದ ಉಸಿರು. ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಡಬೇಕು ಅಂತ ಗೊಂದಲದಲ್ಲಿದ್ದೀರಾ? ನಿಮ್ಮ ಜೀವನದಲ್ಲಿ ಯಾವ ವ್ಯವಹಾರ ಮಾಡಿದ್ರೆ ಅಭಿವೃದ್ಧಿ ಹೊಂದುವಿರಿ? ನಿಮ್ಮ ಜನ್ಮ ದಿನಾಂಕ ಹೊಂದುವ ಅದೃಷ್ಟ ರತ್ನ ಯಾವುದು? ಮದುವೆಯಾದ ನಂತರ ನಿಮ್ಮ ಸಂಸಾರ ಜೀವನ ಸುಖಮಯವಾಗಿಲ್ಲವೇ? ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಆಗಿದೆಯೇ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಇವೆಲ್ಲ ಸಮಸ್ಯೆಗಳು ಬಗೆಹರಿಯಬೇಕು. ಬನ್ನಿ ವೀಕ್ಷಿಸಿ ಪ್ರತಿ ಶುಕ್ರವಾರ ಅಕ್ಷಯ ಸಂಖ್ಯಾಫಲದ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ. ಅಕ್ಷಯ ಸಂಖ್ಯಾಫಲ, ಹೋಮ್ ಆಫ್ ನ್ಯೂಮರಾಲಜಿ. Creativity. Coverage.